ಇಂದಿನ ಕಾಲದಲ್ಲಿ ಕೇವಲ ಶೈಲಿಯ ಅಭಿವ್ಯಕ್ತಿಯಲ್ಲ, ಸಮಾಜದೊಂದಿಗೆ ನೇರವಾಗಿ ಮುಖಾಮುಖಿಯಾಗುವ ಕಲಾ ಪ್ರಕ್ರಿಯೆಯಾಗಿದೆ. ಇನ್ಸ್ಟಲೇಷನ್ಸ್, ಈಕೋ ಆರ್ಟ್, ರಿಚುವಲ್, ಟೆಂಪ್ರಾಲಿಟಿ ಮುಂತಾದ ನವೀನ ಪ್ರಯೋಗಗಳು ಕಲಾವಿದರನ್ನು ತನ್ನ ಅಸ್ಮಿತೆ, ಪರಿಸರ ಮತ್ತು ರಾಜಕೀಯ ನಿಲುವುಗಳೊಂದಿಗೆ ಸಂವಾದ ನಡೆಸುವ ಸ್ಥಿತಿಗೆ ತಂದಿದೆ. ಈ ಬದಲಾವಣೆಯ ನಡುವೆ ಚಿತ್ರಕಲೆ ಎಂಬ ಪದದ ಅರ್ಥವೂ ಬದಲಾಗುತ್ತಿದೆ. ಅದು ದೃಶ್ಯ ಶೈಲಿಯಿಂದ ಸಾಮಾಜಿಕ, ರಾಜಕೀಯ ಮತ್ತು ಭಾಷಾ ಸಂವಾದದ ವೇದಿಕೆಯಾಗುತ್ತಿದೆ. ಅದೇ ರೀತಿ ಕಲಾ ಬರಹಗಳು ಕೂಡ ಈ ಬದಲಾವಣೆಯ ಪ್ರತಿಬಿಂಬವಾಗಿದ್ದು, ಇಂಗ್ಲಿಷ್ ಮೂಲದ ಲೇಖನಗಳ ಅನುವಾದಗಳು ಕನ್ನಡದ ಕಲಾ ಚಿಂತನೆಗೆ ಹೊಸ ಆಯಾಮಗಳನ್ನು ನೀಡಿದರು. ಸ್ಥಳೀಯ ಶಬ್ದಬಲ ಮತ್ತು ರಾಜಕೀಯ ನುಡಿಗಳ ನಷ್ಟದ ಪ್ರಶ್ನೆಗಳನ್ನು ಕೂಡ ಕನ್ನಡ ಕಲಾ ಇತಿಹಾಸದ ಬರಹಗಳಲ್ಲಿ ನಾವು ಇತ್ತೀಚೆಗಳಲ್ಲಿ ಕಾಣಿಸಿಕೊಳ್ತೇವೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಬರೆಯುವ ವಿಮರ್ಶೆಗಳು ಜಾತಿ, ವರ್ಗ, ಲಿಂಗ ಮತ್ತು ಭಾಷಾ ಅಸ್ಮಿತೆಗಳನ್ನು ಒಳಗೊಂಡಂತೆ ಹೆಚ್ಚು ಪ್ರಾಮಾಣಿಕ ಮತ್ತು ಸಮುದಾಯದೊಳಗಿನ ಚಿಂತನೆಗೆ ದಾರಿ ಮಾಡಿಕೊಡುತ್ತಿವೆ. ಈ ಬರಹಗಳು ಕಲಾ ಶಿಕ್ಷಣದ ಸಂಸ್ಥೆಗಳ ಪಠ್ಯಕ್ರಮಗಳಲ್ಲಿಯೂ ಪ್ರತಿಬಿಂಬಿಸಬೇಕಾದ ಅಗತ್ಯವಿದೆ. ಇದು ಒಂದು ಒತ್ತಾಸೆ ಇದೆ. ಏಕೆಂದರೆ ಕಲೆಯು ಪ್ರತಿಕ್ರಿಯಾತ್ಮಕವಾಗಿ ಸಮಾಜದ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಈಗಾಗಲೇ ಸ್ಥಾನಮಾನ ಪಡೆದಿರುವ ಬರಹಗಾರರು ಕೂಡ ಪುನರ್ ಮೌಲ್ಯಮಾಪನಕ್ಕೆ ಒಳಗಾಗಬೇಕಾಗುತ್ತದೆ. ಅವರ ಬರಹಗಳು ಯಾವ ಶೈಲಿಯಲ್ಲಿ, ಯಾವ ಭಾಷೆಯಲ್ಲಿ ಮತ್ತು ಯಾವ ಅಸ್ಮಿತೆಯ ಪರಿಧಿಯಲ್ಲಿ ರೂಪುಗೊಂಡಿವೆ ಎಂಬುದನ್ನು ಪ್ರಶ್ನಿಸುವುದು ಕೂಡ ವಿಮರ್ಶಾತ್ಮಕವಾಗಿ ಅನಿವಾರ್ಯವೆನಿಸುತ್ತದೆ. ಈ ಮೌಲ್ಯಮಾಪನವು ಅವರ ಕೆಲಸವನ್ನು ತಿರಸ್ಕರಿಸುವುದಲ್ಲ, ಹೊಸ ಚಿಂತನೆಗಳಿಗೆ ಸಂವಾದ ನಡೆಸುವ ಪ್ರಕ್ರಿಯೆಯಾಗಿದೆ. ಕಂಟೆಂಪ್ರರಿ ಪ್ಯಾಡಗಾಜಿಸ್, ಕಾಸ್ಟ್, ಜೆಂಡರ್, ಕ್ರಿಟಿಕ್ ಆ್ಯಂಡ್ ರೀಜನಲ್ ಲಿಂಗ್ವಿಸ್ಟಿಕ್ಸ್ ಅಥವಾ ಅದರಲ್ಲಿರುವ ಪಾಲಿಟಿಕ್ಸ್, ಇವುಗಳೆಲ್ಲ ಈ ಬರಹಗಳ ಮಧ್ಯೆ ಹೇಗೆ ನಾವು ಮತ್ತೆ ಹೊಸ ಕಲಾ ಬರಹಗಳನ್ನು ಹುಡುಕುವುದು ಅನ್ನೋ ಒಂದು ಆಶಯ. ಇವತ್ತು ನನ್ನ ಜೊತೆಗೆ ಮೂವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥವರು, ಒಂದು ವಿಧದಲ್ಲಿ ಸಾಮ್ಯತೆ, ಮೂರು ಅಥವಾ ಇನ್ಕ್ಲೂಡಿಂಗ್ ನಾನು ಸೇರಿಕೊಂಡು ಈ ದೃಶ್ಯಕಲೆಯನ್ನು ಕಲಿತು ಜೊತೆಗೆ ಕಾಲೇಜುಗಳಲ್ಲಿ ಒಂದು ರೀತಿಯ ಬೋಧನಾ ಜವಾಬ್ದಾರಿಯನ್ನು ಕೂಡ ಹೊತ್ತಂಥ ಒಂದು ಹಿನ್ನೆಲೆಯಲ್ಲಿ ಬಂದಂಥವರು. ನಮ್ಮೆಲ್ಲರ ಮಧ್ಯೆ ವೆಂಕಟಪ್ಪ ಅವಾರ್ಡನ್ನು ತಗೊಂಡಿರುವಂಥ ಹಿರಿಯರಾದಂಥ ಗಾಯತ್ರಿ ದೇಸಾಯಿ ಅವರಿದ್ದಾರೆ. ಅವರು ಕೂಡ ಚಿತ್ರಕಲಾವಿದರ ಜೊತೆಗೆ ಒಂದು ಸಂಸ್ಥೆಯನ್ನು ಮುನ್ನಡೆಸುವಂಥವ್ರು, ಎರಡು ಜವಾಬ್ದಾರಿಯನ್ನು ಹೊತ್ತಂಥವ್ರು. ಈಗ ಅತ್ಯಂತ ಯುವಕರಾದಂಥ ನಮ್ಮ ಶಿಷ್ಯವೃಂದ ಕನೆಗೆ ಈಗ ಚಿತ್ರಕಲಾ ಮಹಾವಿದ್ಯಾಲಯ ದಾವಣಗೆರೆಯಲ್ಲಿ ಪ್ರಭಾರಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಸತೀಶ್ ಇದ್ದಾರೆ. ಅದರ ಜೊತೆಗೆ ಸ್ನೇಹಿತ ಮತ್ತು ನಾನು ಈ ಫೀಲ್ಡಿಗೆ ಬರೋಕ್ಕೆ ಹಿನ್ನೆಲೆಯಾಗಿ ಪ್ರೇರಣೆಯನ್ನು ನೀಡಿದ ರಮೇಶ್ ಚಂದ್ರ ಜೊತೆಯಲ್ಲಿ ಓದಿದ್ವಿ. ಮತ್ತು ಈತ ಬರಹಗಾರರು ಕೂಡ ಹೌದು, ಮತ್ತು ಚಿತ್ರಕಲಾವಿದರು ಹೌದು, ಹಾಗೆ ಒಬ್ಬ ಉತ್ತಮ ಆಡಳಿತಗಾರರು ಕೂಡ ಗುರುತಿಸ್ಕೊಂಡಿರುವಂಥವ್ರು. ಸೊ ಈ ಮೂರು ಮಹನೀಯರನ್ನು ಆಹ್ವಾನ ಮಾಡ್ತಾ ಇವತ್ತು ಚರ್ಚೆಗಳನ್ನು ಪ್ರಾರಂಭಿಸೋದಕ್ಕೆ ಅವ್ರನ್ನ ಕೇಳ್ಕೊತೇನೆ. ಮತ್ತೊಂದು ನೀವು ಗಮನಿಸಬೇಕಾಗಿರೋದು, ರಮೇಶ್ ಚಂದ್ರ ಅವರು ಮೈಸೂರು ಭಾಗದ ಕರ್ನಾಟಕವನ್ನು ಪ್ರತಿನಿಧಿಸಿದರೆ, ಗಾಯತ್ರಿ ದೇಸಾಯಿ ಅವರು ಮುಂಬೈ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ, ಹಾಗೆ ಸತೀಶ್ ಅವರು ಕಲ್ಯಾಣ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ. ಒಂದು ರೀತಿಯ ವೆರಿ ಮಚ್ ಬ್ಯಾಲೆನ್ಸ್ಡ್ ಟೀಮ್. ಅಂದರೆ ಇಡೀ ಕರ್ನಾಟಕವನ್ನು ನಾವು ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೆ ರಾಜಕೀಯವಾಗಿ ಹೇಗೆ ಭಿನ್ನತೆಯಿಂದ ನೋಡ್ತೀವಿ, ಅಲ್ಲಿನ ಅಸ್ಮಿತೆಗಳು ಕಲಾವಿದರನ್ನ ಹೇಗೆ ಬೆಳೆಸಿವೆ, ಅಲ್ಲಿನ ಸಂಪನ್ಮೂಲಗಳು ಕಲಾವಿದರನ್ನ ಹೇಗೆ ಹುಟ್ಟುಹಾಕಿದೆ, ಅದನ್ನ ಹಿನ್ನೆಲೆಯಲ್ಲಿ ಈ ಮೂರು ಮಹನೀಯರು ತಮ್ಮ ಮುಂದೆ ತಮ್ಮ ವಿಚಾರಗಳನ್ನು 10-12 ನಿಮಿಷದೊಳಗೆ ಪ್ರತಿಪಾದಿಸ್ತಾರೆ. ಆ ನಂತರ ನಾವು ಒಂದಷ್ಟು ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲಿಗೆ ಗಾಯತ್ರಿ ದೇಸಾಯಿ ಅವರನ್ನ ಕೇಳ್ಕೊಳ್ತೇನೆ. ಮುಂಬೈ ಕರ್ನಾಟಕ ಅಂದರೆ ಸ್ವಲ್ಪ ನಾನು ಡೈರೆಕ್ಟಾಗಿ ಕಂಟೆಂಪ್ರರಿ ವಿಷಯಕ್ಕೆ ಹೋಗೋದಿಲ್ಲ, ಸ್ವಲ್ಪ ಹಿನ್ನೆಲೆಯನ್ನು ತೆಗೆದುಕೊಂಡು ಮಾತಾಡ್ತೀನಿ. ಒಂದು ಸಮಾಜಮುಖಿ ಅಂತ ಇವತ್ತೇನು ಕಾರ್ಯಕ್ರಮ ಇದೆಯಲ್ಲ, ಆ ಸಮಾಜಮುಖಿ ಅನ್ನೋ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ಹಿಂದಿನ ಕಲಾವಿದರು ಅಂದರೆ ಹಾಲ್ಮಾವಿಯವರು, ಡಿ ವಿ ಹಾಲ್ಮಾವಿಯವರಾಗಿರ್ಬೋದು, ಎಮ್ ವಿ ಮೆಣಸಿಯವರಾಗಿರ್ಬೋದು, ಮತ್ತು ಟಿ ಪಿ ಅರ್ಕಿಯವರಾಗಿರ್ಬೋದು, ಆಮೇಲೆ ಕೆ ವಿ ಕುಲಕರ್ಣಿ ಅವರಾಗಿರ್ಬೋದು, ಇವರೆಲ್ಲ ಏನಂದರೆ ಸಮಾಜಮುಖಿಯಾಗಿಯೇ ಕೆಲಸ ಮಾಡಿದವರು. ಅಂದರೆ ಕಲಾಶಾಲೆಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಕಲಾಶಾಲೆಗಳನ್ನು ಪ್ರಾರಂಭಿಸಿ ಕಲಾ ಶಿಕ್ಷಣವನ್ನು ಅಲ್ಲಿ ಮುಂಬೈ ಕರ್ನಾಟಕದ ಜನತೆಗೆ ಕೊಟ್ಟವರು. ಸುಮಾರು ಇವತ್ತು ನಮ್ಮ ಕಲಾಶಾಲೆಯಲ್ಲಿ 90 ವರ್ಷ
ಇದರಲ್ಲಿ ನಡೀತಾ ಇದೆ ಅಂತಂದರೆ, ಒಂದು ಶತಮಾನದ ಒಂದು ನಿರಂತರವಾಗಿ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಇದು ಬಹಳ ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ಈ 4 ಜನರನ್ನು ಕಲಾವಿದರನ್ನು ನೋಡಿದಾಗ ನಮಗೇನಿಸುತ್ತೆ ಅಂದರೆ, ಇವರೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ಬಹಳ ಆರ್ಥಿಕವಾಗಿ ಇನ್ನೂ ಅಷ್ಟು ಶ್ರೀಮಂತರಲ್ಲ. ಆದರೂ ಕೂಡ ಇವರು ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಆ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಶಿಕ್ಷಣಕ್ಕೂ ಅಷ್ಟೇ ಒಂದು ಆದ್ಯತೆಯನ್ನು ಕೊಟ್ಟು ಅಲ್ಲಲ್ಲಿ ಕಾಲೇಜುಗಳು, ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದು, ಅಂಥ ಹೊತ್ತಿನಲ್ಲಿ ಈ ಕಲಾ ಶಿಕ್ಷಣವನ್ನು ಅಲ್ಲಿ ಪ್ರಾರಂಭಿಸಿದರು. 1935ರಲ್ಲಿ ಕಲಾ ಶಿಕ್ಷಣವನ್ನು ಅಂತಂದರೆ, ಇವತ್ತಿಗೂ ಕೂಡ ಇಲ್ಲಿ ನೆರೆದಿರುವಂಥ ಸಂಖ್ಯೆಯನ್ನು ನೋಡಿದಾಗ ಅನಿಸುತ್ತೆ ಕಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತಿಕೊಂಡು. ಅಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ 1935ರಲ್ಲಿ ಯಾವ ಧೈರ್ಯ ಇಟ್ಕೊಂಡು ಅವರು ಶಾಲೆಯನ್ನು ಪ್ರಾರಂಭಿಸಿದರು, ಇಷ್ಟು ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಟ್ಟರು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅನಂತರದಲ್ಲಿ ಶಿಕ್ಷಣವನ್ನು ಕೊಟ್ಟರು. ಮತ್ತು ಹಲ್ಮಾವಿಯವರಾಗಲಿ, ಮೆಣಸ್ಗಿಯವರಾಗಲಿ ಅಥವಾ ಟಿ ಪಿ ಅಕ್ಕಿಯವರಾಗಲಿ, ಎಲ್ಲ ಮಕ್ಕಳಿಗೂ ತಾವು ಶಿಕ್ಷಣವನ್ನು ಕೊಟ್ಟಂಥ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಸಿಗಲಿ ಅಂತ ಆ ಉದ್ಯೋಗ ಅವಕಾಶಕ್ಕೆ ಅನುಕೂಲ ಮಾಡಿಕೊಟ್ರು. ಅದು ಕೂಡ ಬಹಳ ಮಹತ್ತರವಾದಂಥ ಒಂದು ಕೆಲಸ ಅಂತ ನಾನು ಇಲ್ಲಿ ಅವ್ರನ್ನ ನೆನಪಿಸ್ಕೊಳ್ತೇನೆ. ಅದ್ರ ಜೊತೆಯಲ್ಲಿ ಹಲ್ಮಾಮಿಯವರು ಕೆಲವೊಂದು ಬರಹಗಳನ್ನು ಕೂಡ ಮಾಡಿದರು. ಅವರು ಅದು ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ, ಬರಹಗಳನ್ನು ಮಾಡಿದರು. ಮೈ ಕಂಟೆಂಪ್ರರಿ ಆರ್ಟಿಸ್ಟ್ ಅಂತ ಒಂದು ಕಿರು ಪುಸ್ತಕವನ್ನು ಬರೆದರು. ತಮ್ಮ ಜೊತೆಯಲ್ಲಿರುವಂಥ ಕಲಾವಿದರ ಬಗ್ಗೆ ಸಣ್ಣದಾಗಿ ಒಂದು ಡಾಕ್ಯುಮೆಂಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಅವೆಲ್ಲ ಇವತ್ತಿಗೂ ಕಲರ್ ಪ್ರಿಂಟ್ಸ್ಗಳನ್ನು ಒಳಗೊಂಡಿವೆ ಆ ಪುಸ್ತಕ. ಅದು ಒಂದು. ಆಮೇಲೆ ಅಂಥ ಸಂದರ್ಭದಲ್ಲಿಯೂ ಕೂಡ ಅವರು ಒಂದು ಗೈಡ್ ಅಂತ, ದ ಗಿಲ್ಡ್ ಅಂತಿಕೊಂಡು ಒಂದು ಮ್ಯಾಗಝೀನನ್ನು ಪ್ರಕಟಿಸಿದರು. ಸುಮಾರು ಒಂದು 4-5 ವರ್ಷದ ಗಿಲ್ಡ್ ಅಂತಿಕೊಂಡು ಮಾಸಪತ್ರಿಕೆಯನ್ನು ಹೊರಡಿಸಿದರು. ಆಮೇಲೆ ನಾವು ಅನ್ಬೋದು, ಅವರು ಇಷ್ಟೊಂದು ಇದ್ದರೂ ಕೂಡ ಏನು ಆ ಸಂದರ್ಭದಲ್ಲಿ ಬರಹಗಳು ಬರಲಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಅವರು ನನ್ನ ಸಿಲೋನ್ ಸಂದರ್ಶನ ಅಂತಿಕೊಂಡು ಒಂದು ಪುಸ್ತಕವನ್ನು ಬರೆದರು. ಅದು ಒಂದು ಟ್ರಾವೆಲಾಗೂ ಆಗಿದೆ ಮತ್ತು ಒಂದು ಮೆಮೊಯಿರು ಕೂಡ ಆಗಿದೆ. ಇಂಥ ಪುಸ್ತಕಗಳನ್ನು ಕೂಡ ಬರೆದರು ಅವರು. ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ಅವರು ಹೆಚ್ಚಾಗಿ ಆ ಶಿಕ್ಷಣ ಪದ್ಧತಿ ಏನಾಗಿತ್ತು ಅಂದರೆ ಅಕಾಡೆಮಿಕ್ ಆಗಿತ್ತು. ಹೆಚ್ಚು ಕಡಿಮೆ ಇವು ಎಲ್ಲ ಮುಖ್ಯ ಕಲಾವಿದರು ಏನಿದ್ದಾರೆ ಇಲ್ಲಿ ಸ್ಕೂಲ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದಂಥವರು ಹೆಚ್ಚಾಗಿ ಸರ್ ಜೆಜೆಸ್ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಕಲಿತು ಬಂದವರು. ಅದೇ ಶಿಕ್ಷಣ ಪದ್ಧತಿ ಈ ಭಾಗದಲ್ಲಿ ಮುಂದುವರೆದದ್ದನ್ನು ಕಾಣ್ತೀವಿ. ಇವತ್ತಿಗೂ ಅದರ ಒಂದು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳ ಒಂದು ವರ್ಕ್ನಲ್ಲಿ ಕಂಡುಬರ್ತದೆ. ಇದರ ಜೊತೆಯಲ್ಲಿ ಇನ್ನೊಂದು ವಿಷಯ ಮುಖ್ಯವಾಗಿತ್ತು ಅಂತಂದರೆ, ಇದು ಬಹಳಷ್ಟು ಜನರಿಗೆ ಕಲಾವಿದರಿಗೆ ಗೊತ್ತಿಲ್ಲ. ಡಿ ಜಿ ಬಡಗೇರ್ ಅನ್ನೋರು ಇದ್ದರು. ಅವರು ಕೂಡ ಒಂದು ರಾಯಲ್ ಕಾಲೇಜ್ ಆಫ್ ಆರ್ಟ್ ಅಂತ ಲಂಡನ್ನಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಿ ಬಂದಿದ್ದರು. ಅವರು ಏನು ಮಾಡಿದರು ಅಂತಂದರೆ, ನೂತನ ಕಲಾಮಂದಿರ ಅಂತಿಕೊಂಡು ಬಾಂಬೆನಲ್ಲಿ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದರೂ ಕೂಡ ಅವರಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಅಪಾಯಿಂಟ್ಮೆಂಟ್ ಆದಮೇಲೆ ಅವ್ರು ಏನು ಮಾಡಿದರು ಅಂದರೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತಾಗಿ ಅವರು ಬಹಳಷ್ಟು ಶಾಲೆಯಲ್ಲಿ ಈ ಕಲಾ ಶಿಕ್ಷಣವನ್ನು ಪ್ರಾರಂಭಿಸೋದಕ್ಕೆ ಅವರು ಕಾರಣೀಭೂತರಾಗ್ತಾರೆ. ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಇಂಥ ವಿಷಯಗಳು ಅಂದರೆ ಅವರು ಕೂಡ ಸಮಾಜಮುಖಿಯಾಗಿ ಮಾಡಿದಂಥ ಬಹಳಷ್ಟು ಕೆಲಸಗಳಿವೆ. ಸುಮಾರು ಈಗ ಕಂಟೆಂಪರರಿ ಆರ್ಟ್ಗೆ ನಾವು ನೋಡಿದಾಗ ಸುಮಾರು ನಾನು ಕಲಿಬೇಕಾದರೂ ಕೂಡ ನಾನು ಕಲಿತದ್ದು ಕೂಡ ಒಂದು ಜೆ ಸ್ಕೂಲ್ ಆಫ್ ಆರ್ಟ್ ಏನು ಅಕಾಡೆಮಿಕ್ ಮಾದರಿ ಇತ್ತು. ಅದೇ ಮಾದರಿಯಲ್ಲೇ ನಾನು ಶಿಕ್ಷಣವನ್ನು ಪ್ರಾರಂಭಿಸಿದ್ದು. ನಂತರದಲ್ಲಿ ಏನಾಯಿತು ಅಂದರೆ, ಕ್ರಮೇಣವಾಗಿ ನಾವು ಸ್ವಲ್ಪ ಹೊರಗಡೆ ಹೋದಾಗ, ಹೊರಗೆ ಸ್ಕೂಲುಗಳನ್ನು ನೋಡಿದಾಗಿನಿಂದ ನಮ್ಮ ಒಂದು ಬದಲಾವಣೆಗಳನ್ನು, ನಮ್ಮ ಕೃತಿಗಳಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಬಂದ್ವಿ. ಒಂದು ಗುಲ್ಬರ್ಗ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು, ಈ ಕಲಾಶಾಲೆಗಳನ್ನು ನೋಡಿದ ಮೇಲೆ ನಮಗೂ ಸ್ವಲ್ಪ ಬದಲಾವಣೆ ಆಗಬೇಕು ಅಂದ್ಕೊಂಡು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು, ಅದಕ್ಕೆ ಹಿನ್ನೆಲೆಯಾಗಿ ಅಲ್ಲಿ ನಮ್ಮ ಸ್ಕೂಲ್ನಲ್ಲಿ ಲೈಬ್ರರಿನೂ ಕೂಡ ಇತ್ತು. ಹೀಗಾಗಿ ಕ್ರಮೇಣವಾಗಿ ಒಂದು ಮಾಡರ್ನಿಟಿಗೆ
ಒಂದು ಸ್ವಿಚ್ ಆಗ್ತದೆ. ಆದರೆ ಆ ಸ್ವಿಚ್ ಆಗೋ ಸಂದರ್ಭದಲ್ಲಿ ಅಂದರೆ ನಾವು ಸ್ಲೋಲಿ ಪ್ರಾರಂಭ ಆಯಿತು. ನಂತರದಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ನಾವು ಶಿಕ್ಷಕರಾದಾಗ ನಾವು ಕಂಡುಕೊಂಡಿದ್ದೇನೆಂದರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂದರೆ ಬಹಳಷ್ಟು ಸಾಮಾನ್ಯವಾದಂಥ ಪುರಾಣಗಳ ಮೇಲೆ ಅಥವಾ ಹಳೆಯಾದಂಥ ಒಂದು ಸಬ್ಜೆಕ್ಟ್ಸನ್ನೇ ಅವರು ಮಾಡಬೇಕು ಅಥವಾ ಕಂಟೆಂಪ್ರರಿ ವಿಷಯಗಳಿಗೆ ಅವರು ಸ್ಪಂದಿಸ್ತಾ ಇರಲಿಲ್ಲ, ಅಥವಾ ಸಬ್ಜೆಕ್ಟ್ಸ್ಗಳನ್ನು ನೀವೇ ತೆಗೆದುಕೊಳ್ರಿ ಅಂದರೆ ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ. ಈ ಥರದಲ್ಲಿ ವಿಚಾರ ಮಾಡಿದಾಗ ಅವರಲ್ಲಿ ಒಂದು ಮಾರ್ಪಾಡು ತರೋದೇನಾಯ್ತಲ್ಲ ಭಾಳ ಕಷ್ಟ ಆಗ್ತಿತ್ತು. ಆಮೇಲೆ ನಾವು ಈ ಮಾರ್ಪಾಡನ್ನು ಮಾಡಿದಾಗಲೂ ಕೂಡ ಯಾರಾದರೂ ಹೊರಗಡೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಬಂದರೆ ಇವರೆಲ್ಲ ಮಾಡರ್ನ್ ಕಲಿಸ್ತಾ ಇದ್ದಾರೆ, ಇವರಿಗೆ ಹೈಯರ್ ಕ್ಲಾಸ್ ಕೊಡಬೇಡ್ರಿ ಅಂತ ಹೇಳಿದ್ದೂ ಉಂಟು. ಸೊ ಈ ರೀತಿಯಲ್ಲಿ ಅಲ್ಲಿ ಏನಂದರೆ ಈ ಮಾರ್ಪಾಡುಗಳನ್ನು ಮಾಡೋದು ಭಾಳ ಕಷ್ಟ ಇತ್ತು. ಯಾಕಂದರೆ ಒಂದು ಪರಂಪರೆ ಬಂದುಬಿಟ್ಟಿತ್ತು, ಈ ಅಕಾಡೆಮಿಕ್ ಶೈಲಿಯ ಒಂದು ಪರಂಪರೆ ಬಂದದ್ದನ್ನು ಆ ಪ್ಯಾಟರ್ನನ್ನು ಸುಲಭವಾಗಿ ತೆಗೆದುಹಾಕಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಕ್ರಮೇಣವಾಗಿ ಅದರಲ್ಲಿ ಮಾರ್ಪಾಡುಗಳಾಗ್ತಾ ಇದ್ದಾವೆ. ಈಗ ಸುಮಾರಾಗಿ ಅಬ್ಸ್ಟ್ರಾಕ್ಟ್ ನೆಲೆಯಲ್ಲಿ ಕೃತಿಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇಕಾಲಜಿಗೆ, ಆಮೇಲೆ ಪರ್ಸ್ನಲ್ ಕೆಲವೊಂದು ಇಶ್ಯೂಸ್ಗೆ, ಆಮೇಲೆ ರೇಣುಕಾ ಮಾರ್ಕಂಡೆ ಇದ್ದಾರೆ, ಅವರು ತಮ್ಮ ಫೆಮಿನಿಸ್ಟ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ನಮ್ಮ ಧಾರವಾಡದಿಂದ ನೋಡಿದ್ರೆ ಆರ್ಯ ಅಂತಿದ್ರು, ಅವರು ಕಲ್ತಿಲ್ಲ, ಯಾವುದೇ ಸ್ಕೂಲ್ನಲ್ಲಿ ಕಲ್ತಿರಲಿಲ್ಲ, ಆದರೂ ಕೂಡ ಅವರು ಮಾಡರ್ನಿಸಮ್ ಮತ್ತು ಪೋಸ್ಟ್ ಮಾಡರ್ನಿಸಮ್ ಶೈಲಿಯಲ್ಲಿ ಹಲವಾರು ಕೃತಿಗಳನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಈ ರೀತಿ ಹಲವಾರು ಬದಲಾವಣೆಗಳು ಆಗ್ತಾ ಬರ್ತಾ ಇದ್ದಾವೆ. ಆದರೆ ಇನ್ನು ಕೃಷ್ಣಮೂರ್ತಿ ಹೇಳಿದ ಹಾಗೆ ಇನ್ಸ್ಟಾಲೇಷನ್ಸು ಅಥವಾ ಪರ್ಫಾರ್ಮೆನ್ಸು ಈ ರೀತಿಯಲ್ಲಿ ಇವುಗಳಿಗೆ ಇಂಥ ಒಂದು ಆರ್ಟ್ ಆ್ಯಕ್ಟಿವಿಟೀಸ್ಗಳಿಗೆ ಅಲ್ಲಿ ಅವಕಾಶ ಆಗ್ತಾ ಇಲ್ಲ. ಯಾಕಂದರೆ ಒಂದು ಆ ಭಾಗದ ಜನತೆಗೆ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ. ಎರಡನೇದು ಇದಕ್ಕೆ ಒಂದು ಓದುವಿಕೆ ಬೇಕಾಗ್ತದೆ, ಅದು ಕೂಡ ಸ್ವಲ್ಪ ಕಡಿಮೆನೇ ಅನಿಸುತ್ತೆ. ಇನ್ನೊಂದು ಅಂದರೆ ಆರ್ಥಿಕತೆಯೂ ಅದಕ್ಕೆ ಒಂದು ಪ್ರಬಲ ಕಾರಣ ಆಗ್ತದೆ. ಯಾಕಂದರೆ ಇವತ್ತು ನಾವು ಇನ್ಸ್ಟಾಲೇಷನ್ಸ್ ಆಗಲಿ ಅಥವಾ ಒಂದು ಪರ್ಫಾರ್ಮೆನ್ಸ್ ಮಾಡಿಬಿಟ್ಟು ಅದು ಬರೀ ಏನಂದರೆ ಎಕ್ಸ್ಪೆರಿಮೆಂಟಲ್ ಆಗುತ್ತೆ, ಅದಕ್ಕೆ ಒಂದು ಏನು ನಮಗೆ ಅದನ್ನು ಸೇಲ್ ಮಾಡೋಕ್ಕಾಗಲ್ಲ. ಸೊ ಸೇಲ್ ಮಾಡೋದನ್ನು ಮುಖ್ಯವಾಗಿ ಉದ್ದೇಶ ಇಟ್ಕೊಂಡಾಗ ಅದೇನಾಗ್ತದೆ ಅಂದರೆ ಇಂಥ ಎಕ್ಸ್ಪೆರಿಮೆಂಟ್ಸ್ಗಳು ಕಡಿಮೆ ಆಗ್ತವೆ. ಆದರೂ ಕೂಡ ಇವತ್ತು ಒಂದೇನೆಂದರೆ ಅಲ್ಲಿ ಯುವ ಕಲಾವಿದರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಹೊಸ ವಿಚಾರಗಳಿಗೆ ಬದಲಾಗ್ತಾ ಇದ್ದಾರೆ, ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹೊರಗಡೆನೂ ಹೋಗಿ ಹಲವಾರು ಅವಕಾಶಗಳನ್ನು ಪಡೆದು ಬಂದು ಉಳಿದವರಿಗೂ ಉತ್ತೇಜನ ಕೊಡ್ತಾ ಇದ್ದಾರೆ ಅಂತೇಳಿ ಮಾತು. ಸಂಕ್ಷಿಪ್ತವಾಗಿ ಒಂದು ಆ ಭಾಗದ ಪರಿಚಯ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳು. ಈಗ ರಮೇಶ್ ಅವರು ತಮ್ಮ ಮಾತುಗಳನ್ನು ಹೇಳಬೇಕು. ಮೊದಲಿಗೆ ನನಗಿಲ್ಲಿ ಒಂದು ಅವಕಾಶ ಕೊಟ್ಟಿದ್ದಂಥ ಈ ಸಮಾಜಮುಖಿ ಬಳಗಕ್ಕೆ ವಂದನೆಗಳನ್ನು ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ನಾನು ಅಂದ್ಕೊಂಡಿದ್ದು ಹೆಚ್ಚು ದೃಶ್ಯಕಲೆಯನ್ನು ಹೊರತುಪಡಿಸಿ ಆಡಿಯನ್ಸ್ ಇರ್ತಾರೆ, ಅವರಿಗೆ ನಮ್ಮ ದೃಶ್ಯಕಲೆಯ ಬದಲಾವಣೆಗಳೇನಾಯಿತು, ವರ್ತಮಾನದ ಕಲೆ, ಅದರ ಬಗ್ಗೆ ಹೆಚ್ಚು ಪರಿಚಯ ಮಾಡಿಕೊಡೋದಕ್ಕೆ ಅಂತ ಹೇಳಿ ನಾನು ಒಂದು ದೀರ್ಘವಾದಂಥ ಒಂದು ಲೇಖನ ಮಾಡ್ಕೊಂಡು ಬಂದಿದ್ದೆ. ಆದರೆ ಇಲ್ಲಿ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ದೃಶ್ಯಕಲೆಯಲ್ಲಿ ಅತಿ ಹೆಚ್ಚು ಸಾಧನೆಗಳನ್ನು ಮಾಡಿರತಕ್ಕಂಥ ಸ್ನೇಹಿತರುಗಳು, ಅದು ಸೀನಿಯರ್ ಸ್ನೇಹಿತರುಗಳು, ಅವ್ರ ಮುಂದೆ ಮತ್ತು ನಾನು ಈ ಪ್ರಾಥಮಿಕವಾದಂಥ ಒಂದು ಮಾಹಿತಿಯನ್ನು ಕೊಡೋದ್ರಲ್ಲಿ ಹೆಚ್ಚು ಅರ್ಥ ಇರೋದಿಲ್ಲ. ಆದರೂ ಅವರಿಗೆ ನಾನು ಹೇಳೋದೇನಂದ್ರೆ ಇದನ್ನು ನಾನು ನೀವೆಲ್ಲ ತಿಳ್ಕೊಂಡಿದ್ದೀರಾ, ಆದರೆ ಇದನ್ನು ಯಾರಿಗೆ ತಿಳಿದಿಲ್ವೋ ಅವ್ರನ್ನ ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರ ಕ್ಷಮೆಯನ್ನು ಕೋರ್ಬೇಕು. ಇದನ್ನ ನಾನು ಶುರು ಮೊದಲಿಗೆ ಇವರು ಈ ಒಂದು ವಿಷಯನ ನೋಡಿದ್ರೆ ಕುರುಹ ನಡೆಸುವ ಅರಿವ ನಡೆಸುವ ಕುರುಹು ಅಂತ ಹೇಳಿ. ಸೊ ಈ ಒಂದು ಶೀರ್ಷಿಕೆ ನೋಡಿದ ತಕ್ಷಣ ನನಗೆ ಅನಿಸ್ತು ಅಂದರೆ ಬಹುಶಃ ಇದು ಈ ವರ್ತಮಾನದ ಚಿತ್ರಕಲೆ ಅಥವಾ ಸಮಕಾಲೀನ ಚಿತ್ರಕಲೆಗೆ ಚಿತ್ರಕಲೆ ಅಂತ ಹೇಳ್ತಾರೆ, ದೃಶ್ಯಕಲೆ ಅಂತ ಹೇಳ್ತೀನಿ,
ದೃಶ್ಯಕಲೆಗೆ ಹೇಳಿ ಮಾಡಿಸಿದಂಥ ಒಂದು ಟೈಟಲ್ ಆಯಿತು ಅಂತ. ಯಾಕೆಂತ ಹೇಳಿದ್ರೆ ಇದು ಒಂದು ಮಾರ್ಮಿಕವಾಗಿ ಕೊಟ್ಟಂಥ ಒಂದು ಶೀರ್ಷಿಕೆ. ಜೊತೆಯಲ್ಲಿ ಇದು ಸೂಚ್ಯವಾಗಿ ನಮ್ಮ ವರ್ತಮಾನದ ಕಲೆಯ ಗುಣ ಲಕ್ಷಣಗಳನ್ನು ಹೇಳೋದಕ್ಕೂ ಕೂಡ ಇದು ವೆರಿ ಪವರ್ಫುಲ್ ಟೈಟಲ್. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಕಾಲೀನ ಚಿತ್ರಕಲೆ ಒಂದು ರೀತಿಯಾದಂಥ ಹೊಸತನ್ನ ಸೃಷ್ಟಿ ಮಾಡತಕ್ಕಂತಹ ಚಲನಶೀಲವಾದ ಡೈನಮಿಕ್ ಆಗಿರುವಂತಹ ಮತ್ತು ಹಳೆಯದನ್ನು ಪ್ರಶ್ನೆ ಮಾಡುವಂತಹ ಮತ್ತು ಹಳೆಯದನ್ನು ಅಳಿಸಿ ಹಾಕುವಂತಹ ಮತ್ತು ಹೊಸದೇನನ್ನು ಸೃಷ್ಟಿ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಹೊಸ ಅನುಭವಗಳನ್ನು, ಹೊಸ ಅರ್ಥ ಸಾಧ್ಯತೆಗಳನ್ನು, ಹೊಸ ಆಯಾಮಗಳನ್ನು ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಅಥವಾ ಯಾಕೆ ಸಕ್ಸಸ್ ಆಗಿಲ್ಲ ಅನ್ನೋದು ಈ ಒಂದು ಪ್ರಯೋಗದ ಪ್ರಕಟ ಮಾಡುವಂಥದ್ದು, ಪಬ್ಲಿಷ್ ಮಾಡುವಂಥ ಒಂದು ಸನ್ನಿವೇಶ, ಸಂದರ್ಭ, ಆಡಿಯನ್ಸು, ಅವರಿರ್ತಕ್ಕಂಥ ಅವಕಾಶಗಳು ಎಲ್ಲದರ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ದೃಶ್ಯಕಲೆ ಭಾರತೀಯರ ಅನುಭವಗಳನ್ನು, ಪ್ರಭಾವಗಳನ್ನು ಅಂತಾರಾಷ್ಟ್ರೀಯ ದೃಶ್ಯ ಭಾಷೆಯಲ್ಲಿ ಇದು ಎರಡು ಅರ್ಥ ಮಾಡಬೇಕು. ಒಂದು ಅನುಭವ ಬಂದು ಭಾರತೀಯ, ವಸ್ತು ಬಂದು ಭಾರತೀಯ, ಮತ್ತೆ ಇದನ್ನ ಒಂದು ಅಂತಾರಾಷ್ಟ್ರೀಯ ಭಾಷೆ ಅಂದ್ರೆ ಈಗ ನಾವೇನು ಹೇಳ್ತಾ ಇದ್ವಿ ಹೊಸ ಭಾಷೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಇದನ್ನು ಒಪ್ಕೊಳ್ತಕ್ಕಂಥ ಒಂದು ದೃಶ್ಯ ಭಾಷೆ. ಆ ಭಾಷೆಯಲ್ಲಿ ಇದನ್ನು ನಾವು ಪ್ರಕಟ ಮಾಡಿ ಜಾಗತಿಕವಾಗಿ ಭಾರತೀಯ ದೃಶ್ಯಕಲೆಗೂ ಕೂಡ ಒಂದು ಅಸ್ಮಿತೆಯನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಮ್ಮ ಭಾರತೀಯ ಕಲಾವಿದರು, ವರ್ತಮಾನದ ಕಲಾವಿದರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಕಾಲಕ್ಕೆ ಇಂಡಿಯನ್ ಆರ್ಟ್ ಅಂದ ತಕ್ಷಣ ಯಾವುದನ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಅಂದ್ರೆ, ಯಾವುದನ್ನ ಐಡೆಂಟಿಫೈ ಮಾಡ್ತಾ ಇದ್ರು ಅಂದ್ರೆ ಜಾಗತಿಕವಾಗಿ ಕೇವಲ ಕ್ರಾಫ್ಟ್, ನಮ್ಮ ಭಾರತೀಯ ಕ್ರಾಫ್ಟ್ ಅನ್ನ ಅವರು ಭಾರತೀಯ ಚಿತ್ರಕಲೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ರು. ಆದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಕಲಾವಿದರು ಇದನ್ನ ಒಂದು ಜಾಗತಿಕ ಮಟ್ಟಕ್ಕೆ ಅಂದ್ರೆ ಯುರೋಪ್ ಮತ್ತು ನಾವೇನ್ ಹೇಳ್ತೀವಿ, ಇದು ನಾವೇನೇ ಮಾತಾಡಿದ್ರು ಕೊನೆಗೆ ಅದು ಯುರೋಪ್ ಸೆಂಟ್ರಿಕ್ ಅಥವಾ ಅಮೆರಿಕನ್ ಸೆಂಟ್ರಿಕ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಆ ಒಂದು ಇದರಲ್ಲಿ ಸಂದರ್ಭದಲ್ಲಿ ಭಾರತೀಯ ಚಿತ್ರಕಲೆ ಕೂಡ ಒಂದು ಸೀರಿಯಸ್ ಆದಂತಹ ಒಂದು ಪ್ರಯೋಗಗಳನ್ನು ಮಾಡಿದೆ ಅಥವಾ ಒಂದು ಜಾಗತಿಕ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳು, ಸಾಕ್ಷಿಗಳು ಇರುತ್ತದೆ. ಆಮೇಲೆ ಈ ವರ್ತಮಾನದ ಕಲೆ ಬಗ್ಗೆ ಅಥವಾ ಕಾಂಟೆಂಪರರಿ ಆರ್ಟ್ ಬಗ್ಗೆ ಒಂದು ಸೂಚ್ಯವಾಗಿ ನಾನು ಇಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ದೃಶ್ಯಕಲೆ ಅಂದ ತಕ್ಷಣ ಇದು ನೋಡುವುದ ಕ್ರಿಯೆಗೆ ಸಂಬಂಧಪಟ್ಟದ್ದು ಅಂತ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಬರೀ ದೃಶ್ಯ ಅಲ್ಲ, ಸ್ಪರ್ಶ, ವಾಸನೆ, ರುಚಿ ಮತ್ತು ಶ್ರವಣೇಂದ್ರಿಯ ಈ ಎಲ್ಲ ಇಂದ್ರಿಯಗಳಿಗೂ ಕೂಡ ಗ್ರಹಿಸಬಲ್ಲಂತಹ ಕಲಾಕೃತಿಗಳನ್ನ ಸಮಕಾಲೀನ ಕಲಾವಿದರು ಸೃಷ್ಟಿ ಮಾಡಿದ್ದಾರೆ. ಬಹುಶಃ ಇದನ್ನ ಹೇಳ್ಬೇಕಂದ್ರೆ ಸಾಹಿತ್ಯ ಏನು ಅಂದ್ರೆ ಓದುವ ಅಕ್ಷರ ರೂಪದಲ್ಲಿರುವ ಸಾಹಿತ್ಯ ಅಥವಾ ಅದು ಕಟ್ಟಿಕೊಳ್ಳುವಂತಹ ಅನುಭವಗಳಿದೆ. ಅದಕ್ಕೆ ಸಮಾನಾಂತರವಾಗಿ ಕೆಲಸ ಮಾಡಿದಂತಹ ಸಮಕಾಲೀನ ಕಲಾವಿದರು ಕೇವಲ ದೃಶ್ಯಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ, ಇದು ದೃಶ್ಯಕ್ಕಿಂತ ಹೆಚ್ಚಿನ ಅನುಭವಗಳನ್ನ ಇದು ಕಟ್ಟಿಕೊಡೋದಕ್ಕೆ ಸಾಧ್ಯ ಇದೆ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಟೆಕ್ನಾಲಜಿಯನ್ನ ಹೆಚ್ಚಿಗೆ ಬಳಸಿಕೊಂಡು ಅತ್ಯದ್ಭುತವಾಗಿ ಕೆಲಸ ಮಾಡಿದಂಥವರು ವರ್ತಮಾನದ ಕಲಾವಿದರು. ವಿಜ್ಞಾನ, ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಚಲಿಸುವ ಆಕೃತಿಗಳ ಕೈನೆಟಿಕ್ ಆರ್ಟ್, ಶಬ್ದಗಳ ತರಂಗಗಳನ್ನು ಉಳಿಸ್ತಕ್ಕಂತಹ ಸೋನಿಕ್ ಆರ್ಟ್, ಬೆಳಕಿನ ಕಿರಣಗಳನ್ನು ಚೆಲ್ಲುವಂತಹ ಲೈಟ್ ಆರ್ಟ್, ದಿನನಿತ್ಯದ ವಸ್ತುಗಳು, ಇದಿಷ್ಟೇ ಅಲ್ಲ, ಟೆಕ್ನಾಲಜಿ ಅಷ್ಟೇ ಅಲ್ಲ, ದಿನನಿತ್ಯದ ವಸ್ತುಗಳಾದಂತಹ ಸಗಣಿ ಇರಬಹುದು, ಸಾಂಬ್ರಾಣಿ ಇರಬಹುದು, ಸಾಂಬಾರ ವಸ್ತುಗಳು, ಮೇಣ, ಹೂವಿನ ಪರಾಗ ಇತ್ಯಾದಿ ಅನೇಕ, ಅಂದರೆ ನಾವು ಯಾವುದನ್ನ ಕಲಾಕೃತಿಯ ವಸ್ತು ಅಲ್ಲ ಅಂತ ಮಾಡೋಕ್ಕಾಗಲ್ಲ ಅಂದ್ಕೊಳ್ತಿದ್ವು ಅಂಥವೆಲ್ಲವನ್ನೂ ಬಳಸಿಕೊಂಡು ವಾಸನೆಯನ್ನು ಸೂಚಿಸುವಂತಹ ಅಥವಾ ದೃಶ್ಯ, ಸ್ಪರ್ಶ ಎಲ್ಲಕ್ಕೂ ಒದಗುವಂತಹ, ಗ್ರಹಿಸಬಲ್ಲಂತಹ ಇನ್ಸ್ಟಲೇಷನ್ ಅಥವಾ ನಾವು ಸ್ಥಾಪನಾ ಕಲೆ ಅಂತ ಏನು ಹೇಳ್ತೀವಿ, ಈ ತರಹದ ಕಲಾಕೃತಿಗಳನ್ನು ಕೂಡ ವರ್ತಮಾನದ ಕಲಾವಿದರು ಮಾಡಿದರು. ಇದಿಷ್ಟೇ ಅಲ್ಲ, ದೇಹವನ್ನೇ ಸಂವಹನದ ಮಾಧ್ಯಮವಾಗಿ ಬಳಸಿಕೊಂಡು ಪರ್ಫಾರ್ಮೆನ್ಸ್ ನಂತಹ ಕಲೆ, ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ, ಪರಿಸರಗಳಲ್ಲಿ ಸೃಷ್ಟಿಸ್ತಕ್ಕಂಥ ಸ್ಥಳ ನಿರ್ದಿಷ್ಟ ಕಲೆ, ಸೈಟ್ ಸ್ಪೆಸಿಫಿಕ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂತಹ ಕಲಾಕೃತಿಗಳು, ಛಾಯಾಚಿತ್ರ, ವಿಡಿಯೋ, ಇವನ್ ಕಂಪ್ಯೂಟರ್ ಮಾಧ್ಯಮವನ್ನು ಬಳಸಿಕೊಂಡು ಡಿಜಿಟಲ್ ಕಲಾಕೃತಿಗಳನ್ನ ನಿರ್ಮಾಣ ಮಾಡಿರುವಂಥದ್ದು ಇರಬಹುದು, ಅಥವಾ ಸಂವಹನದ ಮಾಧ್ಯಮಗಳಾದಂತಹ
ಭಾಷೆ, ಲ್ಯಾಂಗ್ವೇಜನ್ನು ಬಳಸಿ ಅಂತರ್ಜಾಲ, ಜಾಲತಾಣ, ದೂರವಾಣಿ ಯಾವುದನ್ನು ಬಿಟ್ಟಿಲ್ಲ ಕಲಾವಿದರು. ಇದು ನಾನು ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಈ ಕಾಂಟೆಂಪ್ರರಿ ಆರ್ಟಿಸ್ಟ್ಗಳನ್ನು ಗಮನಿಸಿದರೆ ಅವರು ಯಾವ ವಸ್ತುವನ್ನು ಬಿಟ್ಟಿಲ್ಲ ಅಂತ ಹೇಳಿ ನೀವು ಹುಡುಕಿದ್ರೆ ನಿಮ್ಗೆ ಯಾವುದೂ ಸಿಗಲ್ಲ. ಎಲ್ಲ ವಸ್ತುಗಳನ್ನು, ಎಲ್ಲ ಮಾಧ್ಯಮಗಳನ್ನು, ಎಲ್ಲ ತಂತ್ರಜ್ಞಾನಗಳನ್ನು ಎಲ್ಲವನ್ನು ಬಳಸಿಕೊಂಡು ಕಲಾಕೃತಿಗಳನ್ನು ಸೃಷ್ಟಿ ಮಾಡಬಹುದು ಅನ್ನೋ ಒಂದು ಇದನ್ನು ಅವರು ಸಂದರ್ಭವನ್ನು ಸೃಷ್ಟಿಸಿದ್ದಾರೆ. ಹೀಗೆ ಸಮಕಾಲೀನ ದೃಶ್ಯಕಲೆ ಕೇವಲ ಮಾಧ್ಯಮವಾಗಿ ಉಳಿಯದೆ ಯಾವ ಪರಿಕಲ್ಪನೆಗಳು ಕೇವಲ ನಮ್ಮ ಚಿತ್ರಶಿಲ್ಪಗಳಲ್ಲಿ ಮತ್ತು ಮಾನಸಿಕ ಕಲ್ಪನೆಗಳಾಗಿ ಅಡಗಿ ಕೂತ್ಕೊಂಡಿದ್ವೋ ಅವುಗಳನ್ನು ನಮ್ಮೆಲ್ಲ ಇಂದ್ರಿಯಗಳಿಗೆ ಗ್ರಾಹ್ಯವಾಗುವ ರೀತಿಯಲ್ಲಿ ಕಲಾಕೃತಿಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಇವತ್ತು ನಮ್ಮ ಇನ್ನೂ ಒಂದು ಹೆಜ್ಜೆ ಮುಂದೆ ನಾವು ನೋಡ್ಬೋದು ಅಂತಂದ್ರೆ ಕಾಪಿರೈಟ್. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಒಂದು ಸೃಜನಶೀಲ ಕೃತಿಗೆ ಆಥರ್ಶಿಪ್ ಅಥವಾ ಒಂದು ಕಾಪಿರೈಟ್ ಅಂತ ನಾವೇನು ಹೇಳ್ತೀವಿ. ಆದರೆ ಇವತ್ತಿನ ಸಮಕಾಲೀನ ಕಲಾವಿದರು ಈ ಒಂದು ನಂಬಿಕೆಯನ್ನೇ ಬುಡಮೇಲಾಗಿಸಿದ್ದಾರೆ ಅಂತ ಹೇಳ್ಬೋದು. ಯಾವ ಕಲಾಕೃತಿಗೂ ನೀವು ಕಾಪಿರೈಟೇ ಇಲ್ಲದಂತಹ ಒಂದು ಸಂದರ್ಭವನ್ನು ಕೂಡ, ಕಲಾಕೃತಿಯನ್ನು ಕೂಡ ಅವರು ಸೃಷ್ಟಿ ಮಾಡಿದ್ದಾರೆ. ಆದರೆ ಇದೆಲ್ಲ ಏನಂತಂದ್ರೆ ಅವರು ವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡುವಂಥ ಒಂದು ರೀತಿ ಅಷ್ಟೇ, ಅಥವಾ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನಾವು ಭಾವಿಸ್ಬಾರ್ದು. ಸೊ ಈ ರೀತಿ. ಆಮೇಲೆ ಇದೊಂದೇ ಅಲ್ಲ, ಸೌಂದರ್ಯ ಶಾಸ್ತ್ರ ಅಂತ ನಾವೇನು ಹೇಳ್ತೀವಿ, ಏಸ್ಥೆಟಿಕ್ಸ್, ಕಲಾತತ್ವ, ಇವೆರಡರ ಆಧಾರದ ಮೇಲೆ ನಮ್ಮ ಕಲೆ ಅನ್ನುವಂಥದ್ದು ಬೆಳೆದು ನಿಂತಿರುವಂಥದ್ದು. ನಾವು ಒಂದು ಕಲಾ ಚರಿತ್ರೆಯನ್ನು ನೋಡಿದಾಗ ಭದ್ರ ಬುನಾದಿಗಳು ಅಂತಂದ್ರೆ ಒಂದು ಸೌಂದರ್ಯ ಪ್ರಜ್ಞೆ, ಆಮೇಲೆ ಕಲಾತತ್ವ. ಆದರೆ ಈ ಸಮಕಾಲೀನ ಕಲಾವಿದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಸಾಂಪ್ರದಾಯಿಕವಾದಂಥ ಈ ರೀತಿಯ ಕ್ರಮಗಳನ್ನು ಬಿಟ್ಟು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳುವಂತಹ, ಬದಲಿಸಿಕೊಳ್ಳುವಂತಹ ಸಮಕಾಲೀನ ಕಲೆ ಒಂದು ರೀತಿಯಾದಂಥ ಸಂಕೀರ್ಣವಾದಂತಹ ಒಂದು ಆಯಾಮಗಳನ್ನು ಸೃಷ್ಟಿ ಮಾಡಿದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು. ಈ 60 ವರ್ಷಗಳಲ್ಲಿ ಭಾರತೀಯ ದೃಶ್ಯಕಲೆ ಒಂದು ಜಾಗತಿಕವಾಗಿ ಬೆಳೆಯೋದಕ್ಕೆ ಕಲಾವಿದರ ಬದಲಾದ ಸಾಮಾಜಿಕ ರಾಜಕೀಯ ಬದ್ಧತೆ, ಸ್ತ್ರೀ ಪ್ರಜ್ಞೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವುಗಳೆಲ್ಲದರ ಬಗ್ಗೆ ಇರ್ತಕ್ಕಂಥ ತಿಳುವಳಿಕೆನೇ ಮುಖ್ಯ ಕಾರಣ ಅಂತೇಳಿ ನಾವು ಭಾವಿಸ್ತೇವೆ. ಸೌಂದರ್ಯ ಪ್ರಜ್ಞೆಯ ಪರಿಭಾಷೆ ಸಮಕಾಲೀನ ಸಂದರ್ಭದಲ್ಲಿ ಸಂಪೂರ್ಣ ಬದಲಾವಣೆ ಆಗಿದೆ ಮತ್ತು ಅದರ ಅರ್ಥವನ್ನು ಕೂಡ ಕಳ್ಕೊಂಡಿದೆ. ಯಾವುದನ್ನು ಸೌಂದರ್ಯ ಪ್ರಜ್ಞೆಯು ಒಳಗೊಂಡಿರಲಿಲ್ವೋ, ಯಾವುದು ಸಮಾಜದ ಮತ್ತು ದಿನನಿತ್ಯದ ಕೊನೆಯ ವಿಷಯ ಆಗಿತ್ತೋ, ಯಾವ ವಸ್ತುವನ್ನು ನಾವು ನೋಡುವುದಕ್ಕೆ ಯೋಗ್ಯವೇ ಆಗಿರಲಿಲ್ವೋ, ಮತ್ತು ಯಾವ ವಿಷಯವನ್ನು ಕುರಿತು ಅಥವಾ ಯಾವ ಮನುಷ್ಯರನ್ನು ಕುರಿತು ನಾವು ಯೋಚನೆ ಕೂಡ ಮಾಡಿರಲಿಲ್ವೋ, ಆ ಎಲ್ಲ ವಿಷಯಗಳನ್ನು ಕೂಡ ಇವತ್ತು ಸಮಕಾಲೀನ ಕಲೆಯ ಅಭಿವ್ಯಕ್ತಿಯಲ್ಲಿ ಒಳಗೊಂಡಿವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು 21ನೇ ಶತಮಾನದ ಅನೇಕ ಜ್ವಲಂತ ಸಮಸ್ಯೆಗಳು, ಒಂದು ನಗರೀಕರಣ ಇರಬಹುದು, ಕೈಗಾರಿಕೀಕರಣ ಇರಬಹುದು, ಕೈಗಾರಿಕೀಕರಣದ ಬೈ ಪ್ರಾಡಕ್ಟ್ ಆದಂಥ ಒಂದು ಕೊಳುಬಾಕತನ, ಕನ್ಸೂಮರಿಸಮ್ ಅಂತ ಏನು ಹೇಳ್ತೀವಿ ಅದಿರಬಹುದು, ಬಳಕೆದಾರ ಸಂಸ್ಕೃತಿ, ಪರಿಸರ ಮಾಲಿನ್ಯದ ನೆಲ, ಜಲ, ವಾಯು ಇತ್ಯಾದಿ ಮಾಲಿನ್ಯಗಳನ್ನು ಕೊಡ್ತಿರ್ಬೋದು. ಆಮೇಲೆ ಹಳ್ಳಿಯಿಂದ ನಗರಕ್ಕೆ, ದೇಶದಿಂದ ದೇಶಕ್ಕೆ, ಖಂಡಾಂತರದಿಂದ ಖಂಡಾಂತರಕ್ಕೆ ವಲಸೆ ಹೋಗುವಂಥ ಈ ಇಮಿಗ್ರೇಷನ್ ಅಥವಾ ಮೈಗ್ರೇಷನ್ ಮಾಡುವಂಥ ಒಂದು ಸಮುದಾಯದ ಮೂಲಭೂತ ಸವಾಲುಗಳು, ಅವರ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಕುರಿತು, ಆಮೇಲೆ ಚರಿತ್ರೆಯಲ್ಲಿ ಸ್ತ್ರೀ ಸಮುದಾಯ ಎದುರಿಸಿದಂಥ ಒಂದು ಶೋಷಣೆ ಅಥವಾ ಸ್ತ್ರೀ ಸಮುದಾಯದ ಒಂದು ಪಾತ್ರ ಅವುಗಳನ್ನು ಕುರಿತಿರ್ಬೋದು, ಮತ್ತು ದುಡಿಯುವ ವರ್ಗ, ಕಾರ್ಮಿಕ ವರ್ಗ ಇವರ ಸಮಸ್ಯೆಗಳಿರ್ಬೋದು, ಅಥವಾ ಇವರ ಒಂದು ಬದುಕಿರಬಹುದು, ಬದುಕಿನ ಅನುಭವಗಳಿರ್ಬೋದು, ಧಾರ್ಮಿಕ ಮತೀಯ ಸಂಘರ್ಷಗಳು ಮತ್ತು ಯುದ್ಧ ಇದರ ಒಂದು ಬೈ ಪ್ರಾಡಕ್ಟ್ ಆದಂಥ ಇದರ ಪರಿಣಾಮಗಳಿರ್ಬೋದು, ಮತ್ತು ಅನೇಕ ಈ ಸಮಕಾಲೀನ ಸಮಸ್ಯೆಗಳನ್ನು ಸಮಕಾಲೀನ ಕಲಾವಿದರು ತಮ್ಮ ಕಲಾಕೃತಿಗಳಲ್ಲಿ ವಸ್ತುವನ್ನಾಗಿ ಬಳಸಿ ಅತ್ಯದ್ಭುತವಾದಂಥ ಕಲಾಕೃತಿಗಳನ್ನ ನಿರ್ಮಿಸಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಭಾವಿಸ್ಬೋದು. ಹೀಗೆ ಹೇಳುವಾಗ ನಾನು ಒಂದನ್ನು ಹೇಳಬೇಕಾಗುತ್ತೆ, ಕಲಾಕೃತಿ ಯಾವತ್ತೂ ಒಂದು ಸ್ಟೇಟ್ಮೆಂಟ್ ಅಲ್ಲ, ಅದು ಯಾವುದೇ ಒಂದು ವಿಷಯದ ನೇರ ಪ್ರತಿಪಾದನೆ ಅಲ್ವಾ, ಅಥವಾ ಒಂದು ಪರಿಹಾರವನ್ನು ಸೂಚಿಸುವಂಥದ್ದು ಕೂಡ ಅಲ್ಲ. ಬದಲಾಗಿ ಆ ಸಮಸ್ಯೆ, ಆ ಸವಾಲುಗಳ ದೃಶ್ಯಾತ್ಮಕ ಅಭಿವ್ಯಕ್ತಿ ಮಾತ್ರ. ಬಹಳಷ್ಟು ಸಾರಿ ಅನೇಕ ಕಲಾಕೃತಿಗಳು ತಮ್ಮ ಜೀವನದ ಒಂದು ಅನಿಶ್ಚಿತತೆಯನ್ನು
ಒಂದು ಅಸಂಬದ್ಧತೆಯನ್ನು ಅಥವಾ ಯಾವುದೋ ಒಂದು ರೀತಿಯ ಅಮೂರ್ತತೆಯನ್ನು ಅವು ಸೂಚಿಸ್ತಾ ಇರ್ತವೆ ಹೊರತು ಈ ಕಲಾಕೃತಿಗಳು ಯಾವುದೇ ರೀತಿಯಾದಂಥ ಒಂದು ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ ಅಥವಾ ಪರಿಹಾರವನ್ನು ಕೊಡುವಂಥದ್ದು ಅಲ್ಲ. ಹೀಗೆ ದೃಶ್ಯಾತ್ಮಕ ಮತ್ತೆ ಎಲ್ಲ ಕಲಾಕೃತಿಗಳ ಕೇಂದ್ರ ಮಾನವತೆನೇ ಆಗಿರುತ್ತೆ, ಹ್ಯೂಮನಿಸ್ಟ್ ಆಗಿರುತ್ತೆ. ಆ ಮಾನವತೆಯನ್ನು ಬಿಟ್ಟಂತ ಯಾವ ಕಲಾಕೃತಿಯನ್ನು ಕೂಡ ಇವತ್ತು ನಾವು ನೋಡಲಿಕ್ಕೆ ಚರಿತ್ರೆಯಲ್ಲಿ ಆಗಲಿ ವರ್ತಮಾನದಲ್ಲಿ ಆಗಲಿ ಸಾಧ್ಯ ಇಲ್ಲ. ಕಲೆಯೇ ಹ್ಯೂಮನ್ ಸೆಂಟರ್. ಸೊ ಆದ ರೀತಿ ನಾವನ್ನ ತಿಳ್ಕೊಳ್ಬಹುದು. ಹೀಗೆ ಹೇಳುವಾಗ ಕಲಾಕೃತಿ ಒಂದು ಪ್ರಚೋದನೆಯನ್ನ ಮಾಡುತ್ತೆ ನೋಡುಗನಲ್ಲಿ, ಸಹೃದಯನಲ್ಲಿ. ಇಲ್ಲಿ ನಾನು ಸಹೃದಯ ಅಂತ ಹೇಳ್ತೀನಿ, ಯಾಕೆಂದ್ರೆ ನೋಡುಗ ಅನ್ನುವ ಒಂದು ಶಬ್ದ ಕೂಡ ಇಲ್ಲಿ ಅರ್ಥ ಕಳ್ಕೊಳ್ಳುತ್ತೆ. ಯಾಕೆಂದ್ರೆ ಅವನು ಬರೀ ನೋಡುಗ ಅಲ್ಲ, ಅವನು ಒಬ್ಬ ಸಹೃದಯ. ಅವನಲ್ಲಿ ಒಂದು ಎಂಪತಿಯನ್ನ ಕ್ರಿಯೇಟ್ ಮಾಡುವಂಥ, ಒಂದು ಅನುಭವವನ್ನ ಅಥವಾ ಒಂದು ಅನುಭೂತಿಯನ್ನ ಕ್ರಿಯೇಟ್ ಮಾಡುವಂಥ ರೀತಿಯಲ್ಲಿ ಒಂದು ಆಶ್ಚರ್ಯ ಇರ್ಬೋದು, ಖೇದ, ವಿಷಾದ, ಪ್ರಶ್ನೆಗಳು, ಇವುಗಳೆಲ್ಲವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಪ್ರೋಸೆಸ್, ಇದನ್ನ ಒಂದು ಕಲಾಕೃತಿ ಮಾಡ್ತಾ ಇರುತ್ತೆ. ಅಂತಹ ಕಲಾಕೃತಿಗಳನ್ನ ಅದು ವರ್ತಮಾನದ್ದು ಇರ್ಬೋದು ಅಥವಾ ನಮ್ಮ ಹಳೆಯ ಕಲಾಕೃತಿಗಳು ಕೂಡ ಇರ್ಬೋದು, ಎಲ್ಲ ಕಲಾಕೃತಿಗಳು ಮಾಡದ ಅಂತ ಒಂದು ಪರಿಣಾಮ ಇದು ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಕಲಾವಿದರು ಕುಶಲಕರ್ಮಿಗಳ, ತಾಂತ್ರಿಕ ಪರಿಣತರ, ತಜ್ಞರ ಸಹಭಾಗಿತ್ವದಲ್ಲಿ ಕೃತಿಗಳನ್ನು ರಚಿಸುವಂಥ ಒಂದು ಹೊಸ ಸಾಧ್ಯತೆಗಳನ್ನು ಕೂಡ ತೆರೆದಿದ್ದಾರೆ. ಸಮಕಾಲೀನ ಕಲೆಯ ಸಂದರ್ಭದಲ್ಲಿ ಸಹೃದಯನ ಉಪಸ್ಥಿತಿ ಎಷ್ಟು ಮುಖ್ಯ ಅಂತಂದ್ರೆ, ಹಲವು ಕಲಾಕೃತಿಗಳ ಕರ್ತೃ ಅಂದ್ರೆ ಕೋ ಆಥರ್ ಅಂತ ನಾವೇನು ಹೇಳ್ತೀವಿ ಸಾಹಿತ್ಯದಲ್ಲಿ, ಆ ಕೋ ಆಥರು ಸಹೃದಯನೇ ಆಗಿರ್ತಾರೆ. ಕೆಲವು ಕಲಾಕೃತಿಗಳು ಒಂದು ಗುಂಪು ಅಥವಾ ಒಂದು ಸಮುದಾಯವನ್ನ, ಒಂದು ಇಡೀ ಸಮುದಾಯವನ್ನ ಕಲಾಕೃತಿಯ ರಚನೆಯಲ್ಲಿ ಭಾಗಿದಾರನಾಗಿ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಅಥವಾ ಪಾಲುದಾರರಾಗಿ ಮಾಡಿಕೊಂಡಿರ್ತಾರೆ. ಸೊ ಇನ್ನು ಕೆಲವು ಕಲಾಕೃತಿಗಳು ಸಹೃದಯನೇ ಅಂದ್ರೆ ಒಬ್ಬ ನೋಡುಗ ಅಥವಾ ಸಹೃದಯನೇ ಕಲಾಕೃತಿಯ ಒಂದು ಭಾಗವಾಗಿ ಕಲಾಕೃತಿಯನ್ನ ಅನುಭವ ಪಡ್ಕೊಳ್ಳುವಂತಹ ಒಂದು ಸಾಧ್ಯತೆಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅಂದ್ರೆ ಹೀಗೆ ಇಲ್ಲಿ ಏನಾಗಿದೆ ಅಂದ್ರೆ ಕೊಲಾಬರೇಷನ್, ಅಂದ್ರೆ ಕಲಾವಿದ ಒಬ್ಬನೇ ಅಲ್ಲ, ಕಲಾವಿದ ಒಂದು ಸಮುದಾಯ ಅಥವಾ ಒಂದು ಟೀಮ್, ಒಂದು ಗುಂಪು ಅಥವಾ ಒಂದು ಸಮುದಾಯ ಅಥವಾ ಒಂದು ಸಮಾಜ, ಈ ರೀತಿಯಲ್ಲಿ ಭಾವಿಸಿ ಕಲಾಕೃತಿಗಳನ್ನ ಸೃಷ್ಟಿ ಮಾಡತಕ್ಕಂಥ ಈ ವರ್ತಮಾನದ ಕಲಾವಿದರು ಕೂಡ ಇದ್ದಾರೆ. ಅಂತಹ ಅನೇಕ ಕಲಾಕೃತಿಗಳು ಕೂಡ ಇವತ್ತು ನಮ್ಮ ಎದುರಿಗೆ ಇದ್ದಾವೆ. ಇಲ್ಲಿ 3 ಕಲಾವಿದರನ್ನ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಬಹುಶಃ ಅವರ ಕಲಾಕೃತಿಗಳನ್ನ ನೀವೆಲ್ಲ ನೋಡಿರ್ತೀರಾ, ಕೆಲವು ಸ್ಲೈಡ್ಗಳು. ಇಲ್ಲಿ ನಾನು ಸೂಚ್ಯವಾಗಿ ಹೇಳ್ಬೇಕು, 3 ಜನ ಸೆಲೆಕ್ಟ್ ಮಾಡ್ಕೊಂಡೆ ಬೇರೆ ಬೇರೆ ಕಾರಣಗಳಿಗೆ. ಯಾರನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದು, ಅದಕ್ಕೆ ಸಾಧ್ಯತೆ ಇದೆ. ಸೆಲೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು. ಬಟ್ ನಾನು ಉದ್ದೇಶಪೂರ್ವಕವಾಗಿ 3 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಒಬ್ಬರು ಶೀಲಾ ಗೌಡ ಅವರು ಬೆಂಗಳೂರಿನವರು, ಓಕೆ, ಕೆನ್ ಶಾಲೆಯಲ್ಲಿ ಅಭ್ಯಾಸ ಮಾಡೋದಂತ, ಹಳಪದರ ಶಾಲೆಯಲ್ಲಿ ಅಭ್ಯಾಸ ಮಾಡೋದಂಥವ್ರು. ಸೊ ಇನ್ನೊಬ್ರು BV ಸುರೇಶ್, ಅವರು ಕೂಡ ಕೆನ್ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಬರೋಡದಲ್ಲಿ MS ಯೂನಿವರ್ಸಿಟಿ ಮತ್ತು ಈಗ ಸದ್ಯ ಹೈದರಾಬಾದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದಾರೆ. 3ನೇವರು NS ಹರ್ಷ, ಅವರು ಮೈಸೂರಿನ ಕಲಾವಿದರು. ಅವರು ಕಾವಾದಲ್ಲಿ ಓದಿ ಮತ್ತು MS ಯೂನಿವರ್ಸಿಟಿಯಲ್ಲಿ ಅಭ್ಯಾಸ ಮಾಡ್ತಾರೆ. ಈ 3 ಜನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯಾದಂಥ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಶೈಲಿಯಲ್ಲಿ ಗುರುತಿಸಲ್ಪಡ್ತಾರೆ. ಮತ್ತು ಈಗ ನಾನು ಏನು ಹೇಳಿದೆ, ಈ ಪ್ರಯೋಗಗಳ ಹಿಂದೆ ಇವರ ಸಾಕಷ್ಟು ಶ್ರಮ ಅಥವಾ ಸಾಕಷ್ಟು ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ. ಈಗ ಮೊದಲಿಗೆ ಒಂದು ಶೀಲಾಗಳವ್ರ ಬಗ್ಗೆ ನಾನು ಅಬ್ಸರ್ವ್ ಮಾಡಿದಂತೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಬಟ್ ಇದು ಇನ್ನೂ ಸಾಕಷ್ಟು ಅನೇಕ ಅಬ್ಸರ್ವೇಷನ್ಗಳನ್ನು ನಾವು ಮಾಡಬಹುದು. ಈ ಕಾಲಮಿತಿಯಲ್ಲಿ ಈ ಬೆರಣಿಯನ್ನು ಅನ್ನುವಂಥ ಒಂದು ವಸ್ತು ನಮ್ಮ ಭಾರತೀಯ ಒಂದು ಹಳ್ಳಿಗಾಡಿನ ಸಮುದಾಯದ ಒಂದು ಅನುಭವದ ವಸ್ತು. ಯಾಕೆಂದರೆ ನಾವೆಲ್ಲ ನೋಡಿರೋ ಹಾಗೆ ಇದನ್ನ ಮನೆಗಳಲ್ಲಿ ಬೆಳೆಸ್ತಾರೆ, ಸಾರಿಸಲಿಕ್ಕೆ ಅಥವಾ ಒಂದು ಗೊಬ್ಬರವಾಗಿ ಬಳಸ್ಬೋದು. ಇದು ಒಂದು ಕಲಾಕೃತಿಯಾಗಿ ನಾವು ಮಾಡಬಹುದು ಅನ್ನುವಂಥ ಒಂದು ಸಾಧ್ಯತೆಯನ್ನು ಶೀಲಗೌಡ ಓಪನ್ ಮಾಡಿದ್ದಾರೆ. ಈ ಕಲಾಕೃತಿ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ, ಈ ಭಾರತೀಯ ಒಂದು ಐಡೆಂಟಿಟಿ ಅಥವಾ ಅಸ್ಮಿತೆ ಅಂತ ಹೇಳ್ತೀವಿ ನಾವು, ಸಂಸ್ಕೃತಿ, ಈಗ ಸನ್ನಿ ಬೇಕಾದಷ್ಟು ರೀತಿಯಲ್ಲಿ ಇದರ ಅಸ್ಮಿತೆ ನಾವು ಗುರುತಿಸಲ್ಪಡ್ತೀವಿ ಸಾಂಪ್ರದಾಯಿಕವಾಗಿ ಆಚರಣೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹೀಗೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಭಾರತೀಯ ಅಸ್ಮಿತೆಯಾಗಿ ಗುರುತಿಸೋದಕ್ಕೆ ಶೀಲಾಗೌಡ ಅವರ ಒಂದು ಯಶಸ್ವಿ ಕಲಾಕೃತಿಗಳು ಕೆಲಸ ಮಾಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ.
ಎರಡನೆಯದು ಇವತ್ತು ಇದು ಕಾಂಟ್ರಾಡಿಕ್ಟರಿ ಆಗೂ ನೋಡ್ಬೋದು. ಹೇಗೆ ಅಂತಂದ್ರೆ ಇವತ್ತು ನಾವು ಈ ಹಸು ಅನ್ನುವಂಥದ್ದನ್ನು ರಾಜಕೀಯವಾಗಿ ಸಾಕಷ್ಟು ಅದನ್ನ ಚರ್ಚೆ ಮಾಡ್ತೀವಿ, ಪರ ವಿರೋಧ. ಹಾಗಾಗಿ ಇಲ್ಲಿ ಇದಕ್ಕೆ ಒಂದು ರಾಜಕೀಯವಾದಂಥ ನಿಂಟು ಕೂಡ ಬರುತ್ತೆ. ಆಮೇಲೆ ಸಗಣಿ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ನಮಗೆ ಇಷ್ಟವಾಗದೇ ಇರೋದಂಥ ವ್ಯಕ್ತಿಗಳ, ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಅವರ ಪೋಸ್ಟರ್ಗಳಿಗೆ ಎಸೆಯುವಂಥ ವಸ್ತು ಕೂಡ ಇದೇ ಆಗಿರೋದ್ರಿಂದ, ಸಗಣಿಯೇ ಆಗಿರೋದ್ರಿಂದ ಸಗಣಿ ಒಂದು ರೆಬೆಲ್ ಆಗುವಂಥ ಒಂದು ವ್ಯಕ್ತಿಗೆ ಒಂದು ಮಾಧ್ಯಮ, ಅದನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಅಭಿವ್ಯಕ್ತಿ ಮಾಧ್ಯಮ ಅಂತ ಕೂಡ ನಾವು ಭಾವಿಸ್ತೀವಿ. ಸೊ ಇನ್ನು ಎರಡನೆಯದಾಗಿ ನಾನು BV ಸುರೇಶ್ ಅವರ ಒಂದು ವಿಡಿಯೋ ಆಲ್ಬಿನೋ ಅಂತ, ಆಲ್ಬಿನೋ ಅಂದರೆ ಬಣ್ಣವನ್ನು ಕಳೆದುಕೊಂಡಂಥ ವಸ್ತು ಅಂತೇಳಿ. ಸೊ ಈ ಆಲ್ಬಿನೋ ಇಲ್ಲಿ ನಾನು ವಿಡಿಯೋ ತೋರ್ಸಕ್ಕೆ ಆಗ್ತಾ ಇಲ್ಲ, ಆದರೆ ಇಲ್ಲಿ ಏನು ತೋರಿಸ್ತಾರೆ ಅವರು ಈ ವಿಡಿಯೋದಲ್ಲಿ, 5 ನಿಮಿಷದ ವಿಡಿಯೋದಲ್ಲಿ ಅಂತಂದರೆ, ಮೊದಲಿಗೆ ಒಂದು ಹತ್ತಿ ಅನ್ನುವಂಥ ವಸ್ತು. ಏನು ಹತ್ತಿ ಅನ್ನುವಂಥದ್ದು ನಮ್ಮ ಭಾರತೀಯ ಸಾಂಸ್ಕೃತಿಕ ಸಂದರ್ಭದಲ್ಲಿ ಅಥವಾ ಚರಿತ್ರೆಯ ಸಂದರ್ಭದಲ್ಲಿ ಬಹು ಮುಖ್ಯವಾದಂಥ ಒಂದು ಮೆಟೀರಿಯಲ್ ವಸ್ತು. ಈ ಹತ್ತಿಯನ್ನು ಹದ ಮಾಡುವಂತಹ 2 ವ್ಯಕ್ತಿಗಳಿದ್ದಾರೆ. ಈ ಒಂದು ಇಮೇಜ್ ಮೇಲೆ ಓವರ್ಲ್ಯಾಪ್ ಆಗುವಂಥದ್ದು ಗಾಂಧಿ ಚರಕ ನೂಲ್ತಾ ಇರತಕ್ಕಂಥದ್ದು. ಗಾಂಧಿಯ ಚರಕ ನೂಲ್ತಾ ಇರತಕ್ಕಂಥ ಇಮೇಜಿನ ಮೇಲೆ ಮತ್ತೆ ಓವರ್ಲ್ಯಾಪ್ ಆಗುವ ಇನ್ನೊಂದು ಇಮೇಜ್ ಏನಂತಂದ್ರೆ, ಅದು ಈ ರೈಲ್ ಗಾಡಿ ಓಡ್ತಾ ಇರೋಂಥದ್ದು. ಅಂದರೆ ನಮ್ಮ ಈ ಸ್ವದೇಶಿ ಚಳವಳಿ, ನಾವು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಏನು ನಾವು ತಿಳ್ಕೊಳ್ಬಹುದು, ಹಾಗೆ ಕೈಗಾರಿಕೀಕರಣ ಆಯಿತು, ಮತ್ತೆ ರೈಲ್ವೆ ಬಂತು. ಆಮೇಲೆ ಇದರ ಮೇಲೆ ಓವರ್ಲ್ಯಾಪ್ ಆಗುವಂಥ ಒಂದು ಇಮೇಜು ಒಂದು ಅಣುಬಾಂಬಿನ ಬ್ಲಾಸ್ಟ್ ಆಗುವಂಥ ಒಂದು ಇಮೇಜ್. ಈ ಅಣುಬಾಂಬು ಬ್ಲಾಸ್ಟ್ ಆದ ನಂತರದ ಇಮೇಜ್ ಬರುವಂಥದ್ದು ಓವರ್ಲ್ಯಾಪ್ ಆಗಿ ಈ ಇಡೀ ಒಂದು ಫ್ರೇಮನ್ನು ಉಸಿರು ಕಟ್ಟಿಸುವಂಥ ಒಂದು ವಾತಾವರಣದಲ್ಲಿ ಸತ್ತಡಗಿಸ್ಕೊಂಡು ನಡೀತಾ ಇರ್ತಕ್ಕಂಥ ಒಬ್ಬೊಬ್ಬರು. ಸೊ ಹೀಗೆ ಇದು ಓವರ್ಲ್ಯಾಪ್ ಆಗ್ತಾ ಹೋಗುತ್ತೆ. ಇನ್ನು ಲಾಸ್ಟ್ ಕೊನೆಯದು ಹರ್ಷ ಅವ್ರ ಬಗ್ಗೆ ಒಂದು ವರ್ಗನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಮ್ ಗಿವ್ ಅಸ್ ಸ್ಪೀಚ್ ಅಂತೇಳಿ. ಇದರಲ್ಲಿ 6 ಪ್ಯಾನೆಲ್ಗಳಿದ್ದಾವೆ. 6 ಪ್ಯಾನೆಲ್ಗಳಲ್ಲಿ ಕೇವಲ ಅಲ್ಲಿ ಸಭಿಕರು ಹೇಗಿದ್ದಾರೆ, ಅವ್ರನ್ನ ಪ್ಲಾಸ್ಟಿಕ್ ಚೇರಲ್ಲಿ ಕೂತ್ಕೊಂಡು ಯಾರೋ ನಮ್ಮನ್ನು ಅಡ್ರೆಸ್ ಮಾಡ್ತಾರೆ. ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ಧಾರ್ಮಿಕ ವ್ಯಕ್ತಿ ಇರ್ಬೋದು, ಅಥವಾ ಒಬ್ಬ ಹೋರಾಟಗಾರ ಇರ್ಬೋದು, ಒಬ್ಬ ಸಾಹಿತಿ ಇರ್ಬೋದು, ಮತ್ತು ಯಾರೋ ಒಬ್ಬ ಸಂತ ಇರ್ಬೋದು, ಯಾರೋ ಬಂದು ನಮ್ಮನ್ನು ಅಡ್ರೆಸ್ ಮಾಡ್ತಾರೆ ಅಂತೇಳಿ ಕೂತು ಕಾಯ್ತಾ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳ ಚಿತ್ರಗಳನ್ನು ಅವರು ತೋರಿಸ್ತಾರೆ. ಅಲ್ಲಿ ಯಾರು ಬಂದು ಅವ್ರನ್ನ ಅಡ್ರೆಸ್ ಮಾಡ್ತಾರೆ ಅನ್ನೋದು ನಮ್ಗೆ ಕಾಣಲ್ಲ. ಆದರೆ ಅಲ್ಲಿ ನೋಡ್ತಾ ನಾವು ಕೂಡ, ಯಾಕೆಂದರೆ ಅದರಲ್ಲಿ ಪಾತ್ರಧಾರಿಗಳಿದ್ದಾರೆ, ಬೇರೆ ಬೇರೆ ಪಾತ್ರಧಾರಿಗಳಿದ್ದಾರೆ, ಫ್ಯಾಂಟಮ್ ಇದ್ದಾರೆ, ಈ ರೀತಿಯಾದಂಥ ಹಲವು ಸೆಲೆಬ್ರಿಟಿಗಳು ಕೂಡ ಅದರಲ್ಲಿ ಕಾಣಿಸ್ತಾರೆ. ಕೊನೆಗೆ ನಾವೇನು ಅನ್ಕೊಳ್ತೀವಿ, ನಾವು ಕೂಡ ಅದರ ಒಂದು ಭಾಗನೇ, ನಾವು ಕೂತು ವೆಯ್ಟ್ ಮಾಡ್ತಾ ಇದ್ದೀವಿ, ಯಾರೋ ನಮ್ಮನ್ನು ಅಡ್ರೆಸ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಂದರ್ಭವನ್ನು ಅಲ್ಲಿ ಸೃಷ್ಟಿ ಮಾಡಿ ಅವರು ಆ ಚಿತ್ರವನ್ನು ರೂಪಿಸ್ತಾರೆ. ಹೀಗಾಗಿ ಈ 3 ಚಿತ್ರಗಳು ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಹಳೆಯದನ್ನು ಇಟ್ಟುಕೊಂಡು ಹಳೆಯದರ ಮೇಲೆ ಹೊಸದನ್ನು ಹೇಗೆ ಕಟ್ಟಬಹುದು, ಅಥವಾ ಹೊಸ ಅರ್ಥಗಳನ್ನು ಹೇಗೆ ಸೃಷ್ಟಿಸಬಹುದು, ಹೊಸ ಆಯಾಮಗಳನ್ನು ಹೇಗೆ ಕಟ್ಟಿಕೊಳ್ಬಹುದು ಅನ್ನುವಂಥ ಒಂದು ಪ್ರಯತ್ನಗಳಾಗಿದೆ ಅಂತ ಹೇಳಿ ಹೇಳ್ತಾ ಈ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, Ramesh. Very neatly positioned 3 different artists in 3 different, either it's the media or material or even with the contextualizing very native sensibilities. ಅಂದರೆ ಸ್ಥಳೀಯವಾದಂಥ ಅಸ್ಮಿತೆಗಳನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಚರ್ಚೆಗೆ ತೆಗೆದುಕೊಳ್ಳುವಂಥ ಈ ಸಣ್ಣ ಪ್ರಯತ್ನಕ್ಕೆ ರಮೇಶ್ ಅವರಿಗೆ ವಂದನೆಗಳು. ಈಗ ಕಲ್ಯಾಣ ಕರ್ನಾಟಕ ಭಾಗವನ್ನು ಪ್ರತಿನಿಧಿಸುವ ಡಾಕ್ಟರ್ ಸತೀಶ್ ವಾಲೆಪುರಿ ಅವರು ತಮ್ಮ ಅಭಿಪ್ರಾಯಗಳನ್ನು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದಲ್ಲಿ ದರ್ಶಕರಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಸಮಾಜಮುಖಿ ಸಂಘಟಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಈ ವೇದಿಕೆ ಮೇಲೆ ಅತ್ಯಂತ ಚಿಕ್ಕವನು, ಎಲ್ಲರೂ ದೊಡ್ಡವರು, ಅವರ ಅನುಭವಸ್ಥರು. ಅದ್ರ ಜೊತೆಗೆ ನನ್ನ ಮುಂದೆ ಇರುವಂಥವರು, ನಾನು ನನ್ನ ಕಲಾ ಶಿಕ್ಷಣದ ಸಂದರ್ಭದಲ್ಲಿ ಅವರನ್ನೆಲ್ಲ ಹಿರಿಯರು ಮತ್ತು ಆದರದಿಂದ ಕಾಣುವಂತಹ ಸಿ ಚಂದ್ರಶೇಖರ್ ಸರ್ ಅವರು, ಹಾಗೂ MS ಮೂರ್ತಿ ಸರ್ ಅವರು, ಮತ್ತು ಬಾಬು ಶೆಟ್ಕರ್ ಸರ್, ಮಧು ಸರ್, ಮತ್ತು ನನ್ನ
ದಾವಣಗೆರೆಯಿಂದ ಬಂದಂಥ ಸುಭಾಷ್ ಮತ್ತು ಸುತಾರ್ ಅವರು ಹಾಗೂ ಇನ್ನುಳಿದ ಇಲ್ಲಿನ ಕಲಾಸಕ್ತರು ಮತ್ತು ಕಲೆಯನ್ನು ಆರಾಧಿಸಲಿಕ್ಕೆ ಅಥವಾ ಅವರನ್ನು ಕೇಳಲಿಕ್ಕೆ ಬಂದಂಥ ತಮ್ಮೆಲ್ಲ ಸಭಿಕರಿಗೆ ನನ್ನ ವಂದನೆಗಳನ್ನು ಅಥವಾ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನಗೆ ಭಾಳ ಮುಖ್ಯವಾಗಿ ಮೂರ್ತಿ ಸರ್ ಅವರ ಲೇಖನಗಳನ್ನು ಓದ್ತಾ ಬಂದೆ ಮತ್ತು ನಮಗೆ ಸುಬ್ರಹ್ಮಣ್ಯಂ ಸರ್ ಅವರ ಬರಹಗಳನ್ನು ಓದ್ತಾ ನಾನು ಕಲಾ ಶಿಕ್ಷಣವನ್ನು ಮಾಡ್ತಾ ಬಂದಿದ್ದೀನಿ. ಯಾವಾಗಲೂ ನಾನು ಬರಹಗಳನ್ನು ಓದ್ತಾ ಹೋದಾಗ ದೃಶ್ಯಕಲೆಯ ಮುಖ್ಯ ಒಂದು ವಿಷಯವನ್ನು ಹೇಗೆ ಓದಬೇಕು, ಹೇಗೆ ಗ್ರಹಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಇವರು ಒಂದು ಟೈಟಲನ್ನು ಕೊಟ್ಟಿರುವಂಥದ್ದು ಬಹಳ ಮುಖ್ಯ ಅನ್ನಿಸ್ತದೆ. ಕುರುಹ ನಡೆಸಿದ ಅರಿವು ನಡೆಸಿರುವ ಕುರುಹು ಅನ್ನುವಂಥ ಮಾತನ್ನು ನಾವು ನೋಡ್ತಾ ಇದ್ದಾಗ, ನಾನು ದಾವಣಗೆರೆ ದೃಶ್ಯಕಲಾ ಮಹಾವಿದ್ಯಾಲಯದ ಅಧ್ಯಾಪಕನಾಗಿ ಸೇವೆಗೆ ಹೋದಾಗ ಅಲ್ಲಿ ಆರ್ ಎಂ ಹಡಪದವರ 80ರ ದಶಕದಲ್ಲಿ ಒಂದು ರಚನೆ ಆದಂಥ ಒಂದು ಚಿತ್ರ ನೋಡಿದೆ ನಾನು. ಆ ಚಿತ್ರವನ್ನು ನನ್ನ ವಿದ್ಯಾರ್ಥಿಗಳಿಗೆ ತೋರಿಸುವಾಗ ಅಲ್ಲಿನ ಒಬ್ಬ ಹಿರಿಯ ಅಧ್ಯಾಪಕರು ಹೇಳಿದರು, 80ರ ದಶಕದಲ್ಲಿ ಈ ಕಲಾಕೃತಿಯನ್ನು ವಿರೋಧಿಸಲಾಯಿತು. ಅವತ್ತು ಯಾಕಾದರೂ ಇಂಥವರೆಲ್ಲ ಕಲಿಸ್ತೀರಿ, ಕೈಕಾಲನ್ನು ಚೆನ್ನಾಗಿ ಬರಲಿಕ್ಕೆ ಬರೋಲ್ಲ ಅನ್ನುವಂಥ ಮಾತನ್ನು ಆಡಿದಂಥ ಜನ ಇದ್ದರು ಅವತ್ತ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ನಮ್ಮ ಅರಿವು ಆ ಕುರುಹನ್ನು ಅರಿಯುವ ಹಂತಕ್ಕೆ ಇಲ್ಲದಾಗ ಆ ಕಲಾಕೃತಿ ನಮಗೆ ಅರ್ಥ ಆಗಿರಲಿಲ್ಲ ಅಂತ. ಇವತ್ತಿನ ಸಂದರ್ಭದಲ್ಲಿ ಹಡಪದವರ ಕಲಾಕೃತಿ ಸಮಕಾಲೀನ ಮತ್ತು ನವ್ಯ ಕಲ್ಪನೆಯನ್ನು ಹೊಂದಿರುವಂತಹ ಕಲಾಕೃತಿ. ಅದು ಎಲ್ರಿಗೂ ಇವತ್ತದು ಬಹಳ ಆಪ್ತವಾಗಿ ಅನ್ನಿಸ್ತದೆ, ಭಾಳ ಚೆನ್ನಾಗಿದೆ ಅನ್ನಿಸ್ತದೆ ಮತ್ತು ಬಹಳ ಉತ್ಕೃಷ್ಟವಾದಂಥ ಕಲಾಕೃತಿ ಅದ ಅನ್ನುವಂಥದ್ದನ್ನು ಅನ್ನಿಸ್ತದೆ. ನನಗೆ ಕೊಟ್ಟಿರುವಂಥ ವಿಷಯ, ನನಗೆ ಕಲ್ಯಾಣ ಕರ್ನಾಟಕ ನನ್ನ ಭಾಗ, ಅಲ್ಲೇ ನಾನು ಕಲಾ ಶಿಕ್ಷಣವನ್ನು ಪಡೆದಿದ್ದೀನಿ. ಕಲೆ ಆಯಾ ಕಾಲದ ಹೆಜ್ಜೆ ಗುರುತಾಗಿರುತ್ತದೆ ಅನ್ನುವಂಥದ್ದನ್ನು ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ. ಅದು ಸತ್ಯವೂ ಹೌದು. ಮತ್ತು ಕಲಾಕೃತಿಗಳು ಆಯಾ ಕಾಲದ ಮತ್ತು ಆಯಾ ಸ್ಥಳದ ಒಂದು ಅಭಿವ್ಯಕ್ತಿ ಮತ್ತು ಒಂದು ಅದರ ಪರಿಚಯ ಅಥವಾ ಅದರ ಪಹಚಾನ್ ಅಂತ ಕರಿತೀವಿ ನಾವು, ಅದರ ಗುರುತು ಅಂತೇಳಿ ನಾವು ಕರಿತೀವಿ. ಕಲ್ಯಾಣ ಕರ್ನಾಟಕದ ಕಲಾ ಇತಿಹಾಸವನ್ನು ಗಮನಿಸಿದರೆ ನಾನು 19ನೇ ಶತಮಾನದ ಪ್ರಾರಂಭಕ ಹಂತದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಅಲ್ಲಿ ಶಂಕರರಾವ್ ಅಳಂದ್ಕರ್ ಅನ್ನುವಂಥವ್ರು ಬಹಳ ಮುಖ್ಯವಾಗಿ ಒಬ್ಬ ಕಲಾಗುರುಗಳಾಗಿರುವಂಥವ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರು ಹುಡುಕಿರುವ ಮತ್ತು ಪ್ರತಿಭಾವಂತ 3-4 ಜನ ಕಲಾವಿದರನ್ನು ನಾವು ನೋಡ್ತೀವಿ. ಅಲ್ಲಿ ಎಸ್.ಎಂ. ಪಂಡಿತ್, ಎಂ.ಟಿ. ಭೋಪ್ಲೆ, ಕುಮಾರ್ ಚಂದ್ರಶೇಖರ್, ಹೀಗೆ ಅನೇಕ ಕಲಾವಿದರು, ಪ್ರತಿಭಾವಂತ ಕಲಾವಿದರು ಆ ಭಾಗದಿಂದ ಬಂದರು. ಅವರೆಲ್ಲರೂ ಆ ಕಾಲಘಟ್ಟದಲ್ಲಿ ಕಲಾ ಶಿಕ್ಷಣವನ್ನು ಪಡೀಲಿಕ್ಕೆ ಮೂಲ ಪ್ರೇರಣೆ ಆದಂಥವರೇ ಶಂಕರರಾವ್ ಅಳಂದ್ಕರ್ ಅವರು. ಶಂಕರರಾವ್ ಅಳಂದ್ಕರ್ ಅವರ ಕುರಿತು ಅಂದಿನ 1974ರಲ್ಲಿ ಒಂದು ಅವರ ಕುರಿತೊಂದು ಪುಸ್ತಕವನ್ನು ಬರುತ್ತೆ, ಶಂಕರರಾವ್ ಅಳಂದ್ಕರ್ ಅಂತೇಳಿ. ಸೊ ಆ ಪುಸ್ತಕದಲ್ಲಿ ಮೊಟ್ಟ ಮೊದಲಿಗೆ ಆ ಭಾಗದ ಕಲೆ ಮತ್ತು ಕಲಾವಿದರ ಕುರಿತು ಬಂದಂಥ ಮೊಟ್ಟ ಮೊದಲ ಪುಸ್ತಕ ಅದಾಗಿದೆ. ಆ ನಂತರದಲ್ಲಿ ಅಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಎಸ್.ಎಂ. ಪಂಡಿತ್ ಅಂದ ತಕ್ಷಣ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಆದಂಥ ವ್ಯಕ್ತಿ ಶಂಕರ್ ಅಳಂದ್ಕರ್ ಅವರ ಶಿಷ್ಯ ಎಂ.ಟಿ. ಭೋಪ್ಲೆ ಮತ್ತು ಕುಮಾರ್ ಚಂದ್ರಶೇಖರ್, ಇವರಿಬ್ಬರು ಕೂಡ ಬಹಳ ಮೇಧಾವಿ ಕಲಾವಿದರು. ಸಮಕಾಲೀನ ಕಲಾ ಚಳವಳಿಯಲ್ಲಿ ಅಂದರೆ ಬ್ರಿಟಿಷರು ಪ್ರಾರಂಭಿಸಿದಂಥ ಜೆ ಸ್ಕೂಲ್ ಆಫ್ ಆರ್ಟಲ್ಲಿ ಶಿಕ್ಷಣವನ್ನು ಪಡೆದು ಕ್ಯಾಪ್ಟನ್ ಸೊಲೊಮನ್ ಅವರ ಮಾರ್ಗದರ್ಶನದಲ್ಲಿ ಬಾಂಬೆ ಗ್ರೂಪ್ ಕಟ್ಟುವಕ್ಕಿಂತ ಮೊದಲೇ, ಬಾಂಬೆ ಗ್ರೂಪ್ ಅನ್ನುವಂಥದ್ದೇನಾದ್ರೆ ಪ್ರೋಗ್ರೆಸಿವ್ ಗ್ರೂಪ್ ಅಂತಂದರೆ ಅದಕ್ಕಿಂತ ಮೊದಲೇ ಎಂ.ಟಿ. ಭೋಪ್ಲೆ ಮತ್ತು ಅವರ ಸಂಗಡಿಗರು ಕಟ್ಟಿದಂಥ ಒಂದು ಸಮಕಾಲೀನ ಕಲಾವಿದರ ಗ್ರೂಪು ಅಂಥದ್ದು ಕಟ್ಟಿ ಸಮಕಾಲೀನ ಕಲೆಯ ಕುರಿತು ಅನೇಕ ಕಲಾ ಪ್ರದರ್ಶನಗಳನ್ನು ಮಾಡಿದಂತಹ ಈ ಎಂ.ಟಿ. ಭೋಪ್ಲೆ ಅವರು ಕೂಡ ಆ ಭಾಗವನ್ನು ಪ್ರತಿನಿಧಿಸ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಮುಂದೆ ಮರೆಯಾಗುವಂತಹ ಸಂದರ್ಭ ಬಂತು. ಎಂ.ಟಿ. ಭೋಪ್ಲೆ ಅವರು ಅವರ ಕುರಿತು ಚೆನ್ನಾಗಿ ಬರವಣಿಗೆ ನಮ್ಮ ಭಾಗದಲ್ಲಿ ಬರೆಯೋರು ಇದ್ದರೆ ಇವತ್ತು ನಾವು ಹೇಗೆ ವ್ಯಾನ್ ಗಾಗ್ನ ಸ್ಟೋರಿಯನ್ನು ಓದ್ತಾ ಇದ್ದೀವಿ, ವ್ಯಾನ್ ಗಾಗ್ನನ್ನು ನಾವು ಇವತ್ತು ಪ್ರತಿನಿಧಿಸ್ತಾ ಇದ್ದೀವಿ, ಅವರನ್ನು ತಿಳ್ಕೊತಾ ಇದ್ದೀವಿ, ಆ ರೀತಿ ಎಂ.ಟಿ. ಭೋಪ್ಲೆ ಅನ್ನೋ ಪ್ರತಿಭಾವಂತ
ಕಲಾವಿದನನ್ನು ನಾವು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಚಯಿಸ್ಬೋದಾಗಿತ್ತು ಅಂತ. ಆದರೆ ಅದು ಆಗಲಿಲ್ಲ. ಆದರೆ ಅವರು ಮರೆಯಾಗದೆ ಹಾಗೆ ನೋಡಿಕೊಳ್ಳೋ ಹಾಗೆ ಆ ಕಲಾಶಾಲೆ ಅಂದರೆ ಆ ಭಾಗದ ಕಲಾಶಾಲೆಯನ್ನು ಕಟ್ಟಿ ಬೆಳೆಸಿದಂಥ ಪ್ರೊಫೆಸರ್ ವಿ ಜಿ ಅಂದಾನಿಯವರು 3 ತಲೆಮಾರನ್ನು ಒಗ್ಗೂಡಿಸಿ ಹೋಗುವಂಥ ಕೆಲಸವನ್ನು ಮಾಡಿದರು. ಹಿರಿಯರನ್ನು ಮತ್ತು ಸಮಕಾಲೀನರನ್ನು ಮತ್ತು ಯುವ ಪ್ರತಿಭೆಗಳನ್ನು ಪರಿಚಯಿಸುವಂಥದ್ದು, ಸಮಾಜಕ್ಕೆ ಕೊಡುವಂಥ ಕೆಲಸಗಳನ್ನು ಅವರು ಮಾಡಿದ್ರು. ಅವರೆಲ್ಲ ಕಲಾಕೃತಿಗಳನ್ನು ಸಂಗ್ರಹಿಸಿ ಅಲ್ಲಿ ಇಟ್ಕೊಳ್ತಾ ಬಂದರು. ಗವೀಶ್ ಹಿರೇಮಠ ಅನ್ನುವಂಥವರು ಕಲಾವಿದರು ನಡೆದು ಬಂದ ದಾರಿ ಎನ್ನುವಂಥ ಒಂದು ಪುಸ್ತಕವನ್ನು ಪ್ರಾರಂಭಿಕ ಹಂತದಲ್ಲಿ ಪರಿಚಯಾತ್ಮಕವಾದಂಥ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಚಾತ್ಲಿಂಗಪ್ಪ ಪಾಟೀಲ್, ಎಂ ಟಿ ಬೋಪ್ಲೆ, ನಮ್ಮ ಎಸ್ ಎಂ ಪಂಡಿತ್ ಅವರು ಮತ್ತು ಖಂಡೇರಾವ್ ಸರ್, ಅಂದಾನಿ ಸರ್ ಅವರ ಕುರಿತು ಪರಿಚಯಾತ್ಮಕವಾದ ಲೇಖನಗಳನ್ನು ಬರೀತಾರೆ. ಆನಂತರ ದೃಶ್ಯಕಲೆ ಸೃಜನಶೀಲರು ಅನ್ನುವಂಥ ಒಂದು ಪುಸ್ತಕನ ಅವರೇ ಗವೀಶ್ ಹಿರೇಮಠ ಅವರು ಬರೀತಾರೆ. ಯಾಕೆ ನಾನು ಸಾಹಿತ್ಯವನ್ನೇ ಹೋಗ್ಕೊಂಡ್ರೆ, ದೃಶ್ಯಕಲೆಯ ಕುರಿತು ಬಂದಂಥ ಸಾಹಿತ್ಯ ಹೇಗೆ ಆ ಭಾಗದ ಕಲಾವಿದರನ್ನ ಜೀವಂತವಾಗಿಡ್ತು ಮತ್ತು ಬೆಂಗಳೂರಿನ ತನಕ ಅವರನ್ನು ತಗೊಂಡು ಬರಲಿಕ್ಕೆ ಅದು ಸಹಕಾರಿಯಾಯಿತು. ಅದಕ್ಕೆ ಆ 2 ಪುಸ್ತಕಗಳನ್ನು ನಾನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೀನಿ. ಏಕೆಂದರೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದೆ. ಅದರಲ್ಲಿ ಕಲಾವಿದರ ಜೀವನ ಚರಿತ್ರೆಯನ್ನು ಬರೆಯುವಂಥ ಅನೇಕ ಪುಸ್ತಕಗಳು, ಅದರಲ್ಲೂ ಕೂಡ ಹೆಚ್ಚಾಗಿ ನಮಗೆ ಕಲ್ಯಾಣ ಕರ್ನಾಟಕದ ಕಲಾವಿದರ ಕುರಿತು ಪುಸ್ತಕಗಳು ಬಂದಿರುವಂಥದ್ದು. ಬಾನಯ್ಯ ಗರುಡಾದ್ರಿ ಹಿಡ್ಕೊಂಡು ಶಂಕರರಾವ್ ಬೆಟ್ಟದೂರವರು ಮತ್ತು ಅಂದಾನಿ ಸರ್, ಖಂಡೇರಾವ್ ಸರ್ ಅವರು, ಎಂ ಬಿ ಲೋಹಾರ್ ಸರ್ ಅವರ ಕುರಿತು, ಧನಂಜಯ ಶಿಲ್ಪಿಯವರ ಕುರಿತು ಅವೆಲ್ಲ ಪುಸ್ತಕಗಳು ಇಲ್ಲಿ ಲಲಿತ ಕಲಾ ಅಕಾಡೆಮಿಯಿಂದ ಪ್ರಕಟ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಅಲ್ಲಿನ ಸಮಕಾಲೀನ ದಾವಣಗೆರೆ ಅಥವಾ ಗುಲ್ಬರ್ಗಾದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಾ ಬರಹದ ಕೊರತೆಯನ್ನು ನಾವು ನೋಡ್ತೀವಿ. ಸಾಹಿತ್ಯ ಲೋಕದ ಜನರು ಸ್ವಲ್ಪ ವೀರಣ್ಣ ದಂಡೆಯ ಸರ್ ಅಂತವರು ಆಗಿರ್ಬೋದು, ಗವೀಶ್ ಹಿರೇಮಠ ಸರ್ ಅಂತವರು ಆಗಿರ್ಬೋದು, ಅವರೆಲ್ಲ ಪ್ರಾರಂಭಿಕ ಹಂತದಲ್ಲಿ ಬರೀತಾ ಬಂದರು. ಆನಂತರದಲ್ಲಿ ನಮಗೆ ಡಾಕ್ಟರ್ ಶಿವಾನಂದ ಬಂಟ್ನೂರ್, ಮಲ್ಲಿಕಾರ್ಜುನ್ ಬಾಗೋಡಿ ಮತ್ತು ರೆಹಮಾನ್ ಪಟೇಲು, ಪರಶುರಾಮು ಕಲೆಗಾರ, ಬಸವರಾಜ್ ಕಲೆಗಾರ, ಹೀಗೆ ಹೊಸ ಯುವ ಪ್ರತಿಭೆಗಳು ಕೂಡ ಕಲಾ ಬರವಣಿಗೆಯನ್ನು ಮಾಡ್ತಾ ಬಂದರು. ಮತ್ತು ಎಚ್ ವಿ ಮಂತಟ್ಟಿ ಸರ್ ಅವರು ಮತ್ತು ಚಂದ್ರಹಾಸ್ ಜಾಲಿಯನ್ ಸರ್ ಅವರು ಪ್ರಾರಂಭಿಕ ಹಂತಗಳಲ್ಲಿ ನಮಗೆ ಕಲಾವಿದರ ಪರಿಚಯ ಮತ್ತು ಅಭಿನಂದನಾ ಪುಸ್ತಕಗಳು ಇವಕ್ಕೆಲ್ಲ ಬರಿತಾ ಬಂದರು. ಹಾಗಾಗಿ ನಮ್ಮ ಭಾಗದ ಅನೇಕ ಪ್ರತಿಭಾವಂತರು ಸಮಾಜಕ್ಕೆ ಪರಿಚಯಿಸುವಂತಹ ಕೆಲಸ ಅಲ್ಲಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ದ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆಯ ಪ್ರಾರಂಭಿಸಿದ ನಂತರ ಅಲ್ಲಿನ ಯುವ ಪ್ರತಿಭೆಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇತ್ತು ಅಂತ. ನಾವು ಅಂದಾನಿ ಸರ್ ಅವರ ಕುರಿತು ಬಯಲು ಬೆಳಕು ಎನ್ನುವಂಥ ಪುಸ್ತಕವನ್ನು ಬರೆದಾಗ ನಮಗೆ ನಮ್ಮ ಭಾಗವನ್ನು ಮತ್ತು ನಮ್ಮ ಆ ಪ್ರದೇಶವನ್ನು ಮುಖ್ಯವಾಗಿ ಅಲ್ಲಿನ ಪ್ರತಿಭೆಗಳನ್ನು ಪರಿಚಯಿಸಬೇಕು ಅನ್ನೋಂಥ ಪುಸ್ತಕನ ಬರೆದೆ. ಅದಕ್ಕೆ ಮುನ್ನುಡಿಯನ್ನು ನಾಡಿನ ಶ್ರೇಷ್ಠ ಕಲಾವಿದರು ಮತ್ತು ಬರಹಗಾರರಾದಂಥ MS ಮೂರ್ತಿ ಸರ್ ಅವರು ಬರೆದಿದ್ದರು. ಅವರು ಅದು ನಮಗೆ ಒಂದು ಭಾಳ ಚೆನ್ನಾಗಿ ಮಾರ್ಮಿಕವಾಗಿ ಅಲ್ಲಿ ಆ ವಿಷಯಗಳನ್ನು ಹೇಳಿದರು. ಅಂದರೆ ನಾವು ಬರವಣಿಗೆ ಮಾಡ್ತೀವಿ, ಆದರೆ ಅದು ಮುನ್ನುಡಿ ಎಷ್ಟು ಮುಖ್ಯವಾಗಿರ್ತದೋ, ಒಂದು ಬರಹ ಎಷ್ಟು ಮುಖ್ಯವಾಗಿರ್ತದೋ ಅಂತಂದರೆ ಅವ್ರು ಹೇಳಿರುವಂಥದ್ದು, ಅಂದಾನಿಯವರು ಆ ಭಾಗದ ರೈತಾಪಿ ವರ್ಗದ ಜನರನ್ನು ಅವ್ರು ಯಾವುದೇ ರೀತಿಯ ಕಲೆ, ಅಭಿವ್ಯಕ್ತಿ, ದೊಡ್ಡ ಒಂದು ಇದು ಗೊತ್ತಿಲ್ಲದೆ ಇದ್ದಂಥ ಜನರನ್ನು ಕರ್ಕೊಂಡು ಬಂದು ಶಿಕ್ಷಣವನ್ನು ಕೊಟ್ಟು ಸಮಕಾಲೀನ ಕಲೆಯಲ್ಲಿ ಮತ್ತು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥವರು ಅಂದಾನಿಯವರು ಅಂತ. ಮತ್ತು ಒಂದು ಅದಕ್ಕೆ ಟೀಕೆನೂ ಬೆಳೆದರು. ಅವರು ಸ್ವಲ್ಪ ವಿದ್ಯಾರ್ಥಿಗಳ ಫೇವರಿಸಮನ್ನು ಮಾಡುವಂಥವ್ರು ಅನ್ನುವಂಥದ್ದು ಕೂಡ ನಾವು ಭಾಳ ನೇರವಾಗಿ ನಿಖರವಾಗಿ ಹೇಳಿರುವಂಥದ್ದು. ಯಾಕೆ ನಾನು ಈ ಮಾತನ್ನು ಇಲ್ಲಿ ಮತ್ತೆ ಉಲ್ಲೇಖಿಸ್ತಾ ಇದ್ದೀನಿ ಅಂದರೆ, ಸಾಹಿತ್ಯ ವಲಯ ಬರಗೂರು ರಾಮಚಂದ್ರ ಅವರನ್ನು, ಬೇರೆಯವರನ್ನು ನಾವೆಲ್ಲ ಲೆಜೆಂಡ್ರೀಸ್ ಅಂತೇಳಿ ನಾವು ನೋಡ್ತೀವಿ. ಅವರ ಮಾತುಗಳನ್ನು, ಅವರ ಲೇಖನಗಳನ್ನು ಓದಲಿಕ್ಕೆ ಸಾಕಷ್ಟು ಜನ ಬಂದು ಕೇಳ್ತೀವಿ ನಾವು. ನಮ್ಮ ಕ್ಷೇತ್ರದಲ್ಲಿ ಸಿ ಚಂದ್ರಶೇಖರ್ ಸರ್ ಆಗಿರ್ಬೋದು ಮತ್ತು MS ಮೂರ್ತಿ ಸರ್ ಆಗಿರ್ಬೋದು, ಅವರು ನಮ್ಮ ಕ್ಷೇತ್ರದ ಲೆಜೆಂಡ್ರೀಸ್ ಅವರು. ಆದರೆ ಸಾಹಿತ್ಯ ಕ್ಷೇತ್ರದವರು ಹೇಗೆ ಅವರನ್ನು ಗೌರವಿಸ್ತಾರೆ, ವಿಜೃಂಭಿಸುತ್ತಾರೆ ಮತ್ತು ಬೇರೆ ಬೇರೆ ಸಮಾಜದ, ಅಂದರೆ ನಾವು ಕೂಡ ನಾವು ಕಲಾವಿದರಾದರೂ ಕೂಡ ಸಾಹಿತ್ಯದ ಅನೇಕ ಕಲಾವಿದರನ್ನು ನಾವು
ಪರಿಚಯಿಸ್ತೀವಿ, ಅವರನ್ನ ಗುರುತಿಸ್ಕೊಳ್ತೀವಿ. ಆ ರೀತಿ ದೃಶ್ಯ ಕಲಾವಿದರನ್ನು ಯಾಕೆ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ನಮಗೆ ಕೊರಗು. ನಾನು ಕಲ್ಯಾಣ ಕರ್ನಾಟಕವನ್ನು ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಇವತ್ತು ಕಲ್ಯಾಣ ಕರ್ನಾಟಕ ಆ ಭಾಗದಲ್ಲಿ ಬಹಳ ಪ್ರಬುದ್ಧವಾಗಿ ಬೆಳೆದಿರುವಂತಹ ಒಂದು ಕಲಾ ಮಾಧ್ಯಮ. ಸಾಹಿತ್ಯಕ್ಕಿಂತಲೂ ಉತ್ತಮ ರೀತಿಯಾಗಿ ಕಲಾ ವಲಯ ಆ ಭಾಗದಲ್ಲಿ ಬೆಳೆದು ನಿಂತಿದೆ. ಅದಕ್ಕೆ ಕಾರಣ ಅಲ್ಲಿನ ಈ 3 ತಲೆಮಾರಿನ ಕಲಾ ಶಿಕ್ಷಣ ಅನ್ನುವಂಥದ್ದನ್ನು ಮೇಡಮ್ ಅವರು ಹೇಳಬೇಕಾದಾಗೆ, ಈ ಭಾಗದಲ್ಲಿ ನಮಗೆ ಕಲೆ ಎಂದರೇನು, ಕಲಾ ಶಿಕ್ಷಣ ಎಂದರೇನು, ಈ ರೀತಿಯ ಹೇಳುವ ಶಿಕ್ಷಕರು ಮತ್ತು ವಿದ್ವಾಂಸರು ನಮಗೆ ಬಹಳ ಬೇಗ ಸಿಗ್ತಾರೆ. ಕಲಾ ಗ್ಯಾಲರಿಗೆ ಹೋದಾಗ ಗ್ಯಾಲರಿಗಳನ್ನು ನೋಡಿ ಅನೇಕ ಹಿರಿಯ ಕಲಾವಿದರು ಮತ್ತು ಪ್ರತಿಭಾವಂತ ಕಲಾವಿದರನ್ನು ನೋಡುವಂಥ ಅವಕಾಶವನ್ನು ಸಿಗುತ್ತದೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅವ್ಯಾವುದೂ ಅವಕಾಶಗಳು ಅವತ್ತಿನ ಕಾಲಘಟ್ಟದಲ್ಲಿ ಇರಲಿಲ್ಲ. ಆದರೂ ಕೂಡ ಅಲ್ಲಿ ಅನೇಕ ಪ್ರತಿಭೆಗಳು ಬೆಳೆದು ಬರಲಿಕ್ಕೆ ಕಾರಣಗಳೆಂದರೆ JJ ಕಲಾಶಾಲೆಯಲ್ಲಿ ಕಲಾ ಶಿಕ್ಷಣವನ್ನು ಪಡೆದು ಬಂದಂಥ ಆಳಂದಕರ್ ಆಗಿರ್ಬೋದು, MT ಭೋಪ್ಲೆ ಅವರಾಗಿರ್ಬೋದು, ಕುಮಾರ್ ಚಂದ್ರಶೇಖರ್ ಎಷ್ಟು ಅಂದರೆ ಪದ್ಮಭೂಷಣ ಅನ್ನೋಂಥ ಪ್ರಶಸ್ತಿ ಪಡೆದಂಥವ್ರು ಕೂಡ ಅವರು ಫಿಲ್ಮಲ್ಲಿ ಆರ್ಟ್ ಡೈರೆಕ್ಟರ್, ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದಂಥವ್ರು ಕೂಡ. ಆದರೆ ಅವ್ರಿಗೆ ಪರಿಚಯ ಇಲ್ಲ, ಯಾಕಂದರೆ ಅವರ ಕುರಿತು ಅನೇಕ ಪುಸ್ತಕಗಳು, ಲೇಖನಗಳು ಬರದೇ ಇರೋ ಕಾರಣ ಅನ್ನುವಂಥದ್ದು ಒಂದು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅಲ್ಲಿನ ಸ್ಥಳೀಯ ಕಲಾವಿದರು ಅಂದರೆ ಖಂಡೇರಾವ್ ಸರ್ ಆಗಿರ್ಬೋದು, ಆ ನಂತರದಲ್ಲಿ ಅಂದಾನಿ ಸರ್ ಅವರು ಮಾಡಿರುವಂಥ ಮಹತ್ವದ ಕೆಲಸ ಏನು ಅಂತಂದರೆ, ಆ ಭಾಗದ ಸಮಕಾಲೀನ ಕಲೆ ಮತ್ತು ಕಲಾವಿದರು ಬೆಳೀಲಿಕ್ಕೆ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಕಲಾವಿದರನ್ನು ಆ ಭಾಗಕ್ಕೆ ಕರೆಸಿರುವಂಥದ್ದು. ಅದು ಹೆಬ್ಬಾರವರಾಗಿರ್ಬೋದು, ಆಲ್ಮೇಲ್ಕರ್ ಆಗಿರ್ಬೋದು, ಮತ್ತು ಬೇಂದ್ರೆಯವರಾಗಿರ್ಬೋದು, ಬಳಶಿಕರ್ ಅವರಾಗಿರ್ಬೋದು, ಇಂಥವರೆಲ್ಲರೂ ಕೂಡ ಆ ಭಾಗಕ್ಕೆ ಬಂದು ಅಲ್ಲಿ ಒಂದು ಕಲಾ ಪ್ರಾತ್ಯಕ್ಷಿಕೆಗಳನ್ನು ನೀಡುವ ಮೂಲಕ ಅಲ್ಲಿನ ಯುವ ಪ್ರತಿಭೆಗಳಿಗೆ ಆ ವೇದಿಕೆಗಳಾಯಿತು. ಅಲ್ಲಿ ಅನೇಕ ಜನ ಯುವ ಪ್ರತಿಭೆಗಳು ಕಲಾ ಶಿಕ್ಷಣವನ್ನು ಪಡ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕರ್ನಾಟಕದ ಬಹುತೇಕ ಎಲ್ಲ ಕಲಾಶಾಲೆಗಳೇ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ರಾಷ್ಟ್ರದ ಬಹುತೇಕ ಶಾಂತಿನಿಕೇತನ ಬರೋಡಾದಲ್ಲೂ ಕೂಡ ಅಧ್ಯಾಪಕರಾಗಿ ಮತ್ತು ಕೆಲಸ ಮಾಡ್ತಾ ಇದ್ದಾರೆ. ವಿಜಯ್ ಬಾಗೋಡಿ ಸರ್ ಆಗಿರ್ಬೋದು, ಮತ್ತು ದೆಹಲಿಯ GR ಹಿರಣ್ಣಾಲ್ ಆಗಿರ್ಬೋದು, ಮತ್ತು ಇತ್ತೀಚೆಗೆ ನಮಗೆ ನಮ್ಮ ಸಮಕಾಲೀನವರಾದಂಥ ಪ್ರಶಾಂತ್ ಫಿರಂಗಿ ಅಂತೇಳಿ ಶಾಂತಿನಿಕೇತನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಅಂದರೆ ಕಲಾ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹರ್ಷರು, ದೊಡ್ಡಮನಿಯವರು, ಮತ್ತು ನಮ್ಮ ಮುಸಲಗಿಯವರು, ಅನೇಕ ಜನ ಯುವ ಪ್ರತಿಭೆಗಳನ್ನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ತು ಶೆಟ್ಟಿ ಸರ್ ಅಂತ, ಮಲ್ಲಿಕಾರ್ಜುನ್ ಶೆಟ್ಟಿ ಅಂತ ಹೇಳಿದ್ರು, ಇವತ್ತಿಲ್ಲ ಅವರು ಕೂಡ ಸ್ಥಳೀಯವಾಗಿದ್ದುಕೊಂಡೇ ಸಮಕಾಲೀನ ಕಲಾ ಪ್ರಜ್ಞೆಯನ್ನು ಇಟ್ಕೊಂಡು ಕಲಾಕೃತಿಗಳನ್ನು ರಚನೆ ಮಾಡ್ತಾ ಬೆಳೆದಂಥವ್ರು. ಮತ್ತು ಚಂದ್ರಹಾಸ್ ಜಾಲಿಹಾಳ್ ಸರ್ ಅವರು, ವೀರೇಂದ್ರ ಶಹಾ, ಶಶಿರಾವ್ ಬಿರಾದರ್ ಸರ್, ಮತ್ತು ನಮ್ಮ ಜಾನಿ ಸರ್, ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ನಮ್ಮ ಅನೇಕ ಜನ ಈ ಪ್ರತಿಷ್ಠಾಪನಾ ಕಲೆ, ಬಾಡಿ ಆರ್ಟು ಅನ್ನುವಂಥದ್ದು ಕೂಡ ಅಲ್ಲಿನ ಯುವ ಪ್ರತಿಭೆಗಳು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಏನು ಮುಖ್ಯ ಅಂತಂತಂದರೆ, ಈ ಅವರ ಪರಿಚಯಿಸುವಂಥ ಪುಸ್ತಕಗಳು, ಆ ಪುಸ್ತಕಗಳು ಹೇಗಿರಬೇಕು ಅಂತಂದರೆ ಬರೀ ಒಬ್ಬ ಕಲಾವಿದನ ಪರಿಚಯಾತ್ಮಕ ಪುಸ್ತಕಗಳಾಗದೆ ಅವರ ಕಲಾಕೃತಿಗಳ ಮೌಲ್ಯಗಳನ್ನು ಹೇಳುವಂಥ ಪುಸ್ತಕಗಳ ಬರಹಗಳು ಬರಬೇಕಾಗಿರುವಂಥದ್ದು. ನಾವು ಯುವ ಪ್ರತಿಭೆಗಳಿಗೆ ಅವುಗಳನ್ನು ಅವಕಾಶವನ್ನು ಕಲ್ಪಿಸಿಕೊಡುತ್ತಂಥ ಕೆಲಸ ಈ ಥರದ ವೇದಿಕೆಗಳು ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ, ನನಗೆ ಈ ವೇದಿಕೆ ಮೇಲೆ ಇಲ್ಲಿ ಇಷ್ಟೊಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸತೀಶ್. ಸಮಯದ ಒಂದು ರೀತಿಯ ಹೊಂದಾಣಿಕೆಯಲ್ಲಿ ಗೊಂದಲಗಳಾಗ್ತಾ ಇದೆ. ಆದರೂ ಕೂಡ ಪ್ರತಿಯೊಂದು ಚರ್ಚೆಯು ತನ್ನದೇ ಆದಂಥ ಮೌಲ್ಯಗಳನ್ನು ಮತ್ತು ತನ್ನದೇ ಆದಂಥ ವ್ಯಾಪ್ತಿಯನ್ನು ಕಟ್ಟಿಕೊಡೋದ್ರಿಂದ ಮುಂದಿನ ಚರ್ಚೆಗೆ ಆಗಲೇ ಬಂದಿರುವಂಥ ರಸಿಕರಿಗೆ ಮತ್ತು ವಿಷಯವನ್ನು ಪ್ರತಿಪಾದಿಸುವ ತಂಡಕ್ಕೆ ಅನುಮತಿಯನ್ನು ಕೋರ್ತಾ, ಯಾಕಂದರೆ ನಮ್ಮ ಸೆಷನ್ನೇ ತುಂಬ ಲೇಟಾಗಿ ಸ್ಟಾರ್ಟ್ ಆಗಿದ್ದು, ಹಾಗಾಗಿ ಪ್ರಶ್ನೋತ್ತರ ಈ ವೇದಿಕೆಗೆ ಬೇಕಾಗುತ್ತೆ. ನಾವು ನಮ್ಮ ಮಾತುಗಳನ್ನು ಮಾತ್ರ ಹೇಳಿ ಅಲ್ಲಿಗೆ ಮುಕ್ತಾಯ ಮಾಡಿದರೆ ಅದು ಹಾಗೆ ಗಾಳಿನಲ್ಲಿ ತೇಲಿ ಹೋಗುವಂಥ ಸಂದರ್ಭ ಜಾಸ್ತಿ. ಇಲ್ಲಿ ಮಾತಾಡದೇ ಇರುವಂಥ ವಿಷಯಗಳು ತುಂಬ ಇದೆ. ಯಾಕಂದರೆ ಹೇಳದೇ ಹೋದ ವಿಷಯಗಳು, ಜೆಂಡರ್ ಬಗ್ಗೆ ಏನು ಮಾತಾಡಿಲ್ಲ ನಾವು. ಸಮಕಾಲೀನ ಚಿತ್ರಕಲೆಯಲ್ಲಿ ಜೆಂಡರ್ ಐಡೆಂಟಿಟಿ ಬಗ್ಗೆ ಏನಾದ್ರು ಹಿಡಿದೆಯಾ? ಟ್ರೂಲಿ ಇದೆ. ನೀವು ಮೂವರು ಪ್ರತಿಪಾದಿಸ್ತಿದ್ದಂಥ ವಿಷಯಗಳನ್ನು ನೋಡಿದ್ರೆ ತುಂಬ ಹಿಸ್ಟಾರಿಕಲ್ ಆಗಿ ರೆಫರ್ ಮಾಡ್ತಾ ಇದ್ದಾಗ ಅಲ್ಲಿ ಎಲ್ಲಿ ಸ್ತ್ರೀ ಕಲಾವಿದರು ಕಳೆದು ಹೋಗ್ತಾ ಇದ್ದಾರೆ ಅಥವಾ ಅಂಥ ವೇದಿಕೆಗಳು ಸಿಗ್ತಾ,
ಅಥವಾ ಪ್ರತಿಸ್ಪಂದನೆಗಳಿಗೆ ವಾತಾವರಣವನ್ನು ಕೊಡ್ತಾ ಹೋಗ್ತಾ ಆ ಥರದ್ದು ನೋಡಿದ್ರೆ ಸವಾಲುಗಳು ವಿಪರೀತವಾಗಿದೆ. ರಮೇಶ್ ಅವರು ಹೇಳಿದಂತೆ ಶೀಲಾ ಗೌಡರಿಗಾಗಲಿ ಅಥವಾ ಬೇರೆ ಸಮಕಾಲೀನ ಕಲಾವಿದರಿಗೆ ಸಿಗುವಂತಹ ಅವಕಾಶಗಳು ಗ್ರಾಮೀಣ ಭಾಗದಲ್ಲಿ ಸಿಗದೇ ಇರುವಂಥ ಸಂದರ್ಭಗಳು, ಹೇಳದೇ ಹೋದಂಥ ಕಥೆಗಳು ಅಥವಾ ವಿಚಾರಗಳು ತುಂಬ ಇದೆ. ಆದರೂ ಕೂಡ ಇಂಥ ವಿಷಯಗಳನ್ನೇ ಆಧಾರ ಇಟ್ಕೊಂಡು ಒಂದೆರಡು ಪ್ರಶ್ನೆಗಳನ್ನು ನಿಮ್ಮ ಕಡೆಯಿಂದ ವಿಷಯಗಳನ್ನು ಮಂಡಿಸಿದವರಿಗೆ ಕೇಳ್ಬೋದು ಅಂತ ಕೇಳ್ಕೊತೀನಿ. ಪಲ್ಲವಿ ಮತ್ತು ತಂಡದವರಿಗೆ ಇನ್ನೊಂದು 5 ನಿಮಿಷದ ಕಾಲಾವಕಾಶ ಕೇಳ್ತಾ ಇದ್ದೀನಿ. ಪ್ರಶ್ನೆಗಳನ್ನು ಪ್ರಾರಂಭಿಸೋದಕ್ಕೆ ನಾನೇ ಕೇಳ್ತೇನೆ. ಒಂದು ಇದರಲ್ಲಿ ಅದು ಹೇಳದೆ ಹೋದ ಸಂಗತಿಗಳು ಅಂತ ಹೇಳ್ತಾ ಇದ್ದೆ. ಕರ್ನಾಟಕದ ಸಮಕಾಲೀನ ಚಿತ್ರಕಲೆ ಅಥವಾ ದೃಶ್ಯಕಲೆಯನ್ನು ಆಧರಿಸಿ ಹೇಳುವುದಾದರೆ ಕಲಾ ಶಿಕ್ಷಣ ಸಂಸ್ಥೆಗಳು ನೀಡುತ್ತಿರುವಂಥ ಕಲಾ ಶಿಕ್ಷಣದ ಪಾತ್ರ ಎರಡೂ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಪ್ರಶ್ನಾತೀತವಾಗಿ ಉಳಿಯುತ್ತೆ ಅಂತ ಇಲ್ಲ, ಅದು ಪ್ರಶ್ನೆಯಾಗಿ ಉಳಿಯುತ್ತೆ. ಅಥವಾ ಸಮಕಾಲೀನ ಸ್ಪಂದನೆಗಳಿಗೆ ಕಲಾ ಶಿಕ್ಷಣವು ನೀಡುತ್ತಿರುವಂತಹ ಪಠ್ಯಕ್ರಮಗಳು ಸೂಕ್ತ ರೀತಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ. ಯಾಕಂದರೆ 3 ಜನ ವೃತ್ತಿ ಬಾಂಧವರು, ನಾವೆಲ್ಲ ಒಂದೇ ಥರ ಪಾಠವನ್ನು ಮಾಡಿ ಬಂದವರು, ಒಂದು ಪ್ರಶ್ನೆ. ಇನ್ನೊಂದು, ಇಲ್ಲಿ ನಡೆದಂಥ ಕಲಾಯಾತ್ರೆಗಳು ಅಥವಾ ಅದೊಂಥರ ಕಲಾ ಚಳವಳಿಗಳು, ಅಂದರೆ ಕಲಾ ಒಂದು ದಶಕಗಳಿಗೂ ಮೀರಿದ ಒಂದಷ್ಟು ಅನುಭವಗಳನ್ನು ಕಟ್ಟಿಕೊಟ್ಟಂಥ ಕಲಾಯಾತ್ರೆಗಳು. ಅದರ ಬಗ್ಗೆ ಕೂಡ ದೊಡ್ಡ ಚರ್ಚೆಗಳು. ಈಗ ಇತ್ತೀಚೆಗೆ ಒಂದು ಸಣ್ಣ ವಿಡಿಯೋ ಡಾಕ್ಯುಮೆಂಟ್ರಿ ಕೂಡ ನೋಡಿದೆ ನಾನು, ಸುರೇಶ್ ರಮ್ ಅವರ ಮನೆಯೊಳಗಡೆ 1 ಗಂಟೆ ಕಾಲದ್ದು. ಮತ್ತೆ ಬರಹಗಾರರು ಮತ್ತು ವಿಮರ್ಶಕರು, ಕನ್ನಡದ ಬರಹಗಾರರು ಇದ್ದಾರೆ, ವಿಮರ್ಶಕರು ಇದ್ದಾರೆ. ಅವರನ್ನೇ ಕುರಿತಾದಂಥ, ಯಾಕಂದರೆ ಬರೀ ದೃಶ್ಯಕಲೆ ಒಂದೇ ಉಳ್ಕೊಳ್ಳಲ್ಲ, ಅದಕ್ಕೆ ಸಮಾನಾಂತರವಾದಂತಹ ಸಾಹಿತ್ಯ ಕೂಡ ನಮ್ಮ ಸತೀಶ್ ಅವರು ಹೇಳಿದಾಗೆ ಸಾಹಿತ್ಯ ಮತ್ತು ವಿಮರ್ಶೆಯು ಕೂಡ ಅಷ್ಟೇ ಮಟ್ಟಿನ ಸ್ಥಾನಮಾನವನ್ನು ಪಡೀತದೆ. ಇಲ್ಲಿ ದೊಡ್ಡ ಪರಂಪರೆ ಇದೆ. ಬರಹಗಾರ BVK ಶಾಸ್ತ್ರಿಯಿಂದ ಹಿಡಿದು ಸಮಕಾಲೀನವಾಗಿ ಈಗ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಬರೀತಾರೆ. ಮುಂಚೆ ಬರೀದೇ ಇರ್ಬೋದಾಗಿತ್ತು, ಇವತ್ತು ಪ್ರತಿಯೊಬ್ಬ ಕಲಾವಿದರು ಕೂಡ ತಮ್ಮ ಪ್ರಕ್ರಿಯೆಗಳನ್ನು ಸ್ಪಷ್ಟವಾಗಿ ಬರೀತಾ ಇದ್ದಾರೆ. ಹಾಗಾಗಿ ಸಮಾನ ಸಾಹಿತ್ಯ ಕೂಡ ನಮ್ಮಲ್ಲಿ ಒಂದು ರೀತಿಯ ಗಟ್ಟಿತನವನ್ನು ಸಮಕಾಲೀನ ಕಲೆಗೆ ತಂದುಕೊಡ್ತಾ ಇದೆ. ಮತ್ತು ಸಂಘ ಸಂಸ್ಥೆಗಳು, ಲಲಿತಕಲಾ ಅಕಾಡೆಮಿಯನ್ನೇ ಹೊರತುಪಡಿಸಿದಂತೆ ಈಗ ನಾನು ಕೆಲಸ ಮಾಡುವಂಥ ಇಂಡಿಯಾ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಸಮಕಾಲೀನ ಕಲೆಗೆ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿರುವಂಥದ್ದು. ಅದು ಕಲಾ ಶಿಕ್ಷಣವನ್ನು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಗ್ರಾಸ್ ರೂಟ್ನಲ್ಲಿ ವಿವಿಧ ಆಯಾಮಗಳನ್ನು ತಂದು ಕೊಡ್ತಿರುವಂಥ ಒಂದು ಪ್ರೋತ್ಸಾಹ ಕೊಡ್ತಿರುವಂಥ ಸಂಸ್ಥೆ. ಹಾಗಾಗಿ ನಾವು ಇಲ್ಲಿ ಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ಕಲಾ ಚಳವಳಿ ಬಗ್ಗೆ ಹೇಳ್ತಾ ಇಲ್ಲ. ಇರುವಂಥ ಕಾಲಮಿತಿಯಲ್ಲೇ ನಮ್ಮ ಸಮಕಾಲೀನ ದೃಶ್ಯಕಲೆಯ ಅಸ್ತಿತ್ವವಿರಬಹುದು, ಅಸ್ಮಿತೆಗಳಿರಬಹುದು, ಇಲ್ಲಿ ನಡೆಯುವಂತಹ ರಾಜಕೀಯ ಅಥವಾ ಬೆಳಗ್ಗೆ ಮಾತಾಡಿದ ಎಲ್ಲ ಪದಗಳ ಪರಿಭಾಷೆಗಳ ಅಭಿಪ್ರಾಯಗಳು, ಪ್ರಕ್ರಿಯೆಗಳು ಬದಲಾಗುತ್ತಿರುವಂಥ ಸಂದರ್ಭದಲ್ಲಿ ವಿಶೇಷ ಅರ್ಥಗಳನ್ನು ಪಡೆಯುತ್ತಿರೋದ್ರಿಂದ ಸಮಕಾಲೀನ ಕಲೆಯು ಕೂಡ ತನ್ನ ವ್ಯಾಪ್ತಿಯನ್ನು ಬೇರೆ ರೀತಿಯಲ್ಲಿ ನೋಡುವಂಥ ಸಂದರ್ಭ ಬಂದಿದೆ. ಪ್ರಶ್ನೆಗಳು ಬರುವ ಹಾಗಿದ್ದರೆ ಸಂತೋಷ, ಇಲ್ಲ ಅಂತಂದರೆ ಈ ವೇದಿಕೆಯನ್ನು ಅಥವಾ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಶಿಸ್ಟರ್ ಬಾರಿಗಾರ್ ಸರ್ ಅವರು ದಯಮಾಡಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೋರ್ಕೊಳ್ತೀನಿ. ರಮೇಶ್ ಚಂದ್ರ ಸರ್ ಅವರಿಗೆ, ಪ್ರಬಂಧವನ್ನು ಮಂಡಿಸಿದಂಥ ರಮೇಶ್ ಚಂದ್ರ ಸರ್ ಅವರಿಗೆ, ಸತೀಶ್ ದಾವಣಗೆರೆ ಸರ್ ಅವರಿಗೆ, ಗಾಯತ್ರಿ ದೇಸಾಯಿ ಮೇಡಮ್ ಅವರಿಗೆ, ಹಾಗೆ ಅತ್ಯುತ್ತಮವಾಗಿ ಸಮನ್ವಯವನ್ನು ಮಾಡಿದಂಥ ಕೃಷ್ಣಮೂರ್ತಿ TN ಸರ್ ಅವರಿಗೆ ವಂದನೆಗಳು. ವರ್ತಮಾನದ ಚಿತ್ರಕಲೆ ಕುರುಹ ನಡೆಸುವ ಅರಿವು ನಡೆಸುವ ಕುರುಹು, ಈ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ವಂದನೆಗಳು ಸಲ್ಲಿಸ್ತಾ